ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅದು ಒಂದು ವರ್ಷದಿಂದ ಸರ್, ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ಏನ್ ಮಾಡ್ಕೊಂಡಿರೋದವ? ಸರ್ ಏನ್ ಮಾಡ್ಕೊಂಡಿರೋದವ ಅಂದೆ. ಸರ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸರ್. ಸರಿ, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳ್ತಾ ಇದೆಯಲ್ಲ? ಹಾ, ಕೇಳಿಸ್ತಾ ಇದೆ ಸರ್. ಸಂತೋಷ ತಾಯಿ. ಏನಾದರೂ ಹೇಳ್ಕೊಳ್ಳೋದಿದೆಯಾ? ಹಾ, ಇದೆ ಸರ್. ಇದೆ ಸರ್. ಇಲ್ಲ ಅಂದ್ರೆ ಫೋನ್ ಯಾಕೆ ಮಾಡ್ತಿದ್ದೆ ಸರ್? ಆಯ್ತು, ಹೇಳುವ. ನಮ್ಮ ಮನೇಲಿ ಅಪ್ಪ, ಅಮ್ಮ, ನಾನು, ಅಕ್ಕ ಇಬ್ರೆ ಸರ್. 4 ಜನ. ಅರ್ಥಾತ್ ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತಿದ್ದೀರಿ? ಹೌದು ಸರ್. ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ಇಬ್ರೆ ಸರ್, ನಾನು ಅಕ್ಕ ಇಬ್ರೆ. ಗಂಡು ಮಕ್ಕಳಿಲ್ಲ? ಇಲ್ಲ. ನೀವು ಅಂದ್ರೆ ನಿಮ್ಮ ಅಕ್ಕ ನೀವಿಬ್ರೆ? ಹೇಳುವ. ನಾವು ಓದ್ಬೇಕಾದ್ರೇನೆ ಹಿಂಗೆ ಸರ್, ಸ್ವಲ್ಪ ನಮ್ಮ ಅಪ್ಪ ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು. ತುಂಬಾ ಅಂದ್ರೆ ಸ್ವಲ್ಪ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು. ಹಿಂಗೆ ನಾವು 10th ಅಲ್ಲಿ ಓದ್ಬೇಕಾದ್ರೇನೆ ಇನ್ನ ಇವ್ರೇನಾದ್ರು ಆಗ್ಬಿಡ್ತಾರೆ ಅನ್ಬಿಟ್ಟು ಮನೆಯಲ್ಲಿ ಎದುರ್ಕೊಂಡು ನನಗೆ ಮದ್ವೆ ಮಾಡಿದ್ರು ಸರ್. ಅಲ್ಲೇ ಅಂದ್ರೆ ಅಲ್ಲಲ್ಲ, ಏನಾದ್ರು ಆಗ್ಬಿಡ್ತಾರೆ ಅಂದ್ರೆ ಏನಾಗ್ಬಿಡ್ತಾರೆ ಅಂದ್ರೆ ಏನಾದ್ರು ತೀರೋಗ್ಬಿಟ್ರೆ ಲಾಸ್ಟ್ ಮದ್ವೆ ಆದ್ರೂ ನೋಡ್ಲಿ ಅನ್ನೋ ತರ ಸರ್. ಅಂದ್ರೆ ನೀವು 10ನೇ ಕ್ಲಾಸಲ್ಲಿ ಇದ್ದಾಗಲೇ ಆ ಕಾರಣವನ್ನ ಕೊಟ್ಟು ನಿಮ್ಮನ್ನ ಮದುವೆ ಮಾಡಿದ್ರು? ಮದ್ವೆ ಅಂದ್ರೆ SLC ಮುಗ್ಸಿದ್ದೆ ಸರ್ ನಾನು. ಅಂದ್ರೆ ಅಕ್ಕನ ಮದುವೆ ಬಗ್ಗೆ ಹೇಳ್ತಿದ್ದೀರೋ ನಿಮ್ಮ ಮದುವೆನೋ? ಇಲ್ಲ, ನಂದು ಅಕ್ಕಗೆ ಆಲ್ರೆಡಿ ಆಗಿತ್ತು. ಓಹೋ, ಅಂದ್ರೆ ತಂದೆ ತೀರೋಕ್ಕಿಂತ ಮುಂಚೆ ಇನ್ನೊಬ್ಳು ಮದುವೆನೂ ಮಾಡಿದ್ದಾರೆ ಸರ್. ತಂದೆ ಇವಾಗ ಇದ್ದಾರೆ. ಅವಾಗ ಉದ್ದೇಶ ಇದ್ದಿದ್ದು ಉದ್ದೇಶ ಏನಾದ್ರೂ ಆಗ್ಬಹುದು, ಈಗ ಉಳಿದಿರೋಳೊಬ್ಳನ್ನು ಮಾಡ್ಬಿಡೋಣ ಅಂತ. ಮಾಡ್ಬಿಡೋಣ ಅಂದ್ಬಿಟ್ಟು ರಿಲೇಷನ್ ಅಲ್ಲೇ ಕೊಟ್ರು ಸರ್. ರಿಲೇಷನ್ ಅಲ್ಲೇ ಕೊಟ್ಟಿದ್ರೆ ಒಂದು ವರ್ಷನೂ ಕಂಪ್ಲೀಟ್ ಆಗಿಲ್ಲ ಸರ್ ಮದ್ವೆ ಆಗಿ. ಹಿಂಗೆ ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಅಮ್ಮ ಮಗ ಹಿಂಗೆ ಏನಕ್ಕೆ ಹೋಗಿ ತಡ್ಕೊಂಡು ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು ಸರ್. ಈ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳಿದ್ರಿ? ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್? ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ಯಾರು? ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಅಯ್ಯೋ ದೇವ, ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಿದೆ ಹೇಳಿ ಸರ್. ಆತ್ಮಹತ್ಯೆ ಮಾಡ್ಕೊಂಡಿದ್ಯಾರವ? ನಮ್ಮ ಯಜಮಾನ್ರು ಸರ್. ಅಂದ್ರೆ ಏನ್ ಸಮಸ್ಯೆ ಏನು? ಅವ್ರ ಮನೇಲಿ ಹಿಂಗೆ ಏನೋ ಕೋಪದಲ್ಲಿ ಅವ್ರ ಅಮ್ಮ ಏನೋ ಅಂದ್ರು ಅಂದ್ಬಿಟ್ಟು ಸಡನ್ ಆಗಿ ಆತರ ಮಾಡ್ಕೊಂಡ್ಬಿಟ್ರು ಸರ್. ಅದ್ ಬಂದಿದ್ದು ನನ್ ಮೇಲೆ. ಇವ್ರು ಮಾಡ್ಕೊಂಡಿದ್ದಕ್ಕೆ ಹಿಂಗಾಯ್ತು ಅಂದ್ಬಿಟ್ಟು ನನ್ ಮೇಲೆನೆ ಇದ್ ಮಾಡ್ಬಿಟ್ರು ಸರ್ ಅವರು. ಅಲ್ಲ, ಏನಂದ್ರು? ಸಾಯುವಂತದ್ದು ಏನ್ ಅನ್ಲಿಕ್ಕೆ ಸಾಧ್ಯವಾ? ಅಂದ್ರೆ ಸರ್ ಅವರು ಮನೆಯಲ್ಲಿ ಹಿಂಗೆ ಗೊತ್ತಿಲ್ದಂಗೆ ದುಡ್ಡೆಲ್ಲ ಎತ್ಕೊಂಡು ಹಿಂಗೆ ಅದು ಇಸ್ಪೀಟ್ ಆಡ್ತಾರಲ್ಲ ಸರ್, ಅದು ಬೆಟ್ಟಿಂಗ್ ಎಲ್ಲ ಆಡ್ಕೊಂಡು ಮನೇಲಿ ಇದ್ದಿದ್ದು ದುಡ್ಡು ಎಲ್ಲ ಎತ್ಕೊಂಡು ಸಿಗಾಕೊಂಡ್ಬಿಟ್ಟಿದ್ರು. ಅದನ್ನೇ ಅವ್ರ ಮನೇಲಿ ಇದ್ ಮಾಡ್ತಾ ಇದ್ರು ಸರ್. ಯಾವಾಗೂ ಅದನ್ನೇ ಕೇಳಿ ಇದ್ ಮಾಡ್ತಾ ಇದ್ದಿದ್ದಕ್ಕೆ ಅವರು ಆತರ ಮಾಡ್ಕೊಂಡ್ರು ಸರ್. ನಮ್ಗೂ ಗೊತ್ತಿರ್ಲಿಲ್ಲ ಸರ್, ಅವ್ರು ತುಂಬಾ ಒಳ್ಳೆಯವರು ಅಂದ್ಬಿಟ್ಟೆ ಕೊಟ್ಟಿದ್ರು. ನಾವು ಕೂಡ ಅನ್ಕೊಂಡಿರ್ಲಿಲ್ಲ ಅವ್ರ ಆತರ ಆಗ್ತಾರೆ, ಆತರ ಮಾಡ್ತಾರೆ ಅನ್ನೋದು ನಾವು ಸಹ ಅನ್ಕೊಂಡಿರ್ಲಿಲ್ಲ ಸರ್. ತುಂಬಾ ಒಳ್ಳೆಯವರಾಗೆ ಇದ್ರು ಸರ್ ಅವರು. ಸಡನ್ ಆಗಿ ಅವ್ರಿಗೆ ಆತರ ಇರೋದ್ ಇಲ್ಲ, ಅವ್ರು ಹಂಗಿದ್ರೋ ಏನೋ ನಮಗ್ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಆ ಇಸ್ಪೀಟ್ ಆಡೋದು ನಿಮಗ್ ಗೊತ್ತಿಲ್ವೋ? ಹೆಂಡತಿಯಾಗಿ ನಿಮಗ್ ಗೊತ್ತಿರ್ಲಿಲ್ವಾ? ಇಲ್ಲ, ಮದ್ವೆ ವರ್ಷನೂ ಆಗಿಲ್ಲ ಸರ್ ನಮ್ಗೆ. ಅಂಡರ್ಸ್ಟ್ಯಾಂಡಿಂಗ್ ನಮ್ಗಾಗಿನ ಅವ್ರಿಗೂ ಚಿಕ್ಕ ವಯಸ್ಸು ಸರ್, ನಮ್ಗೂ ಚಿಕ್ಕ ವಯಸ್ಸು. ಅಂಡರ್ಸ್ಟ್ಯಾಂಡಿಂಗು ಅಷ್ಟು ಇರ್ಲಿಲ್ಲ. ನಮ್ಗೇನಂದ್ರೆ ಏನು ಗೊತ್ತಿಲ್ಲ ಸರ್. ಅಂದ್ರೆ ಬಂದವ್ರನ್ನ ಹಿಂಗ್ ಮಾತಾಡ್ಸ್ಬೇಕಾಗ್ಲಿ, ಅಡ್ಗೆ ಏನು ಕಲ್ತಿರ್ಲಿಲ್ಲ ಸರ್ ನಾವು. ಅಂತ ಸಿಚುವೇಶನ್ ಅಲ್ಲಿ ನಾವು ಮದ್ವೆ ಆಗಿ ಹೋಗಿ, ಅಂದ್ರೆ ಮನೇಲೆಲ್ಲ ಗಲಾಟೆ ಆಗ್ತಾ ಇತ್ತು ಅತ್ತೆ ಸೊಸೆ, ಅಂದ್ರೆ ನಮ್ಗೆ ನಮ್ಮ ಅತ್ತೆಗೆಲ್ಲ ಬರ್ತಾ ಇತ್ತು. ಬಟ್ ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದೇ ಸರ್ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಇದೊಂದು ಪ್ರಾಬ್ಲಮ್ ಇಂದ ಇಡೀ ಲೈಫ್ ಸ್ಪಾಯ್ಲ್ ಆಗೋಯ್ತು ಸರ್ ನಂದು. ಅದೆಲ್ಲ ಆಯ್ತು. ಅವರು ಅಂದ್ರೆ ತೀರು ಹೋಗಿದ್ದು ಗಂಡ ಮಾತ್ರನಾ ಅಥವಾ ಅತ್ತೆ ಕೂಡನ? ಇಲ್ಲ, ಇವ್ರು ಮಾತ್ರ. ಅವ್ರು ಚೆನ್ನಾಗಿದ್ದಾರೆ ಸರ್. ಆಯ್ತು. ನಾನು ಅಮ್ಮ ಮನೆಗೆ ಬಂದ್ಬಿಟ್ಟೆ ಸರ್. ಅಮ್ಮ ಮನೆಗೆ ಬಂದು ಹಿಂಗ್ 2 ವರ್ಷ ಇದ್ದೆ ಸರ್.
ಆಮೇಲೆ ಹಿಂಗೆ ಒಬ್ರು ಒಂದ್ ಸಂಬಂಧ ಬೇರೆ ಆಯ್ತು, ಹಿಂಗೆ ಇಟ್ಕೊಂಡ್ರೆ ಆಗಲ್ಲ, ಇನ್ನ ಚಿಕ್ಕ ವಯಸ್ಸು ಮಾಡೋಣ ಅಂದ್ಬಿಟ್ಟು ಒಂದು ಸಂಬಂಧನ ಎಲ್ಲ ನೆಂಟ್ರುಗಳೆಲ್ಲ ಹೇಳಿ ಅಲ್ಲಿದೆ ಇಲ್ಲಿದೆ ಗಂಡು ನೋಡಿ ನೋಡಿ ಅಂತ ಇದ್ರು ಸರ್. ಆಗೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ರು ನಮ್ಮ ಮನೇಲಿ, ಇನ್ನ ಈಗ್ಲೇ ಮಾಡಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು. ಈಗಲೇ ಮಾಡಲ್ಲ, ಯಾರೋ ಒಂದ್ ನಿಮಿಷ, ಈಗಲೇ ಮಾಡಲ್ಲ ಅಂದ್ರೆ ಏನ್ ಅರ್ಥ ಅದು? ಈಗ್ಲೇ ಮಾಡಲ್ಲ ಅಂದ್ರೆ ಸರ್ ಅವಾಗ ಮದ್ವೆ ಮಾಡಿ ಎಲ್ಲಾ ಲಾಸ್ ಆಗ್ಬಿಟ್ಟಿದ್ವಿ ಸರ್. ಏನೇನು ಅಂದ್ರೆ ನಮ್ಗೆ ಆ ಟೈಮಲ್ಲಿ ಸಾಲಕ್ ಸಾಲನೂ ಇತ್ತು ಸರ್, ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು. ಲಾಸ್ಟ್ ಮದ್ವೆ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮದ್ವೆ ಮಾಡ್ಕೊಟ್ರಿ, ಏನು ಒಂದು ಒಡವೆ ಸಹ, ಒಂದು ಪೀಸ್ ಒಡವೆ ಸಹ ನನಗ್ ವಾಪಸ್ ಬಂದಿಲ್ಲ ಸರ್ ಆ ಮನೆಯಿಂದ. ಒಂದ್ ನಿಮಿಷ, ಈ ತಂದೆ ಏನಾದ್ರು ಆಗ್ಬಿಡ್ತಾನೆ ಅಥವಾ ಹೋಗೋಕ್ಕಿಂತ ಮುಂಚೆ ಮದುವೆ ಮಾಡೋಣ ಅನ್ನೋ ಈ ಕಿತ್ತೋದ ಐಡಿಯಾ ಯಾರ್ದು ಸರ್? ಎಲ್ಲ ಮನೇಲಿ ಸಂಬಂಧಿಕರದು, ಇವ್ರು ಹಿಂಗೆ ಇದ್ರೆ ಆಗಲ್ಲ ಮಾಡಿ, ಈಗ ಆಮೇಲೆ ಮುಂದಕ್ಕೆ ಯಾರು ಬರ್ತಾರೆ ಸಂಬಂಧಿಕರಲ್ಲಿ, ಹಂಗೆ ಹಿಂಗೆ ಸರ್. ಸ್ವಂತ ಬುದ್ಧಿ ಮಾತ್ರ ಇಲ್ಲಿ ನಮ್ಮ ಮನೇಲಿ ಯಾರಿಗೂ ಇಲ್ಲ ಸರ್. ನಾನೇ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಯಾರಿಗೂ ಇಲ್ಲ. ಆ ತಂದೆಗೆ ಆಗ್ಲಿ ತಾಯಿಗೆ ಆಗ್ಲಿ ಯಾರಿಗೂ. ಅದಕ್ಕೆ ನಾನು ಅದನ್ನ ಕಿತ್ತೋದ ಬುದ್ಧಿ ಅಂತ ಹೇಳಿದ್ದು. ಅದು ಈಗ ಎರಡನೇದಾದಾಗ ನಾವ್ ಈಗಲೇ ಮಾಡಲ್ಲ ಅಂತ ಹೇಳ್ತಿರೋ ಮಾತು ಈ ಎರಡನೇದಾಗ ಬರ್ಬೇಕಾದ್ದಲ್ಲ. ಅದು ಪ್ರಶ್ನೆದೆಲ್ಲ ಸರ್. ಆಗ ನಾನ್ ಬೇಡ ಅಂದೆ ಸರ್. ಆಗ ನಮ್ಮ ಮನೇಲಿ ಬ್ಲಾಕ್ ಮೇಲ್, ನೀನ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ಹಂಗಾಗ್ತಿವಿ ಹಿಂಗಾಗ್ಬಿಡ್ತೀವಿ, ಇಲ್ಲಾಂದ್ರೆ ನೀನ್ ಯಾರನ್ನೋ ಲವ್ ಮಾಡ್ತಿರ್ಬೇಕು, ಆ ತರ ಎಲ್ಲ ಬಂದ್ಬಿಡ್ತು ಸರ್ ಮಾತು. ಬೇಡ ಅಂದಿದ್ದಕ್ಕೆ ಹಂಗೆಲ್ಲ ಬಂದಾಗ ಸುಮ್ನೆ ಯಾಕೆ ನಾನ್ ಇದ್ ಮಾಡ್ಕೋಬೇಕು ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ನಾನು ಅವಾಗ ಸುಮ್ನೆ ಆಗ್ಬಿಟ್ಟೆ ಸರ್. ಈ ತರ ಎಲ್ಲಾ ಮಾತ್ ಬರ್ತಾ ಇದೆ ಅಂದ್ರೆ ಎಲ್ಲೋ ನನ್ ಮೇಲೇನೆ ಇದ್ ಮಾಡ್ತವ್ರ ಇವ್ರು ಅಂದ್ಬಿಟ್ಟು ಆಯ್ತು. ಹಿಂಗೆ ಒಬ್ರು ಸಂಬಂಧಿಕರು ಸ್ವಲ್ಪ ಕ್ಲೋಸ್ ಸಂಬಂಧಿಕ್ರೆ ಸರ್, ಬೇಡ ಅವರು ಹೆಸ್ರೆಲ್ಲ ಕರ್ಕೊಂಬಂದ್ರು ಸರ್ ಒಂದು ಗಂಡನ. ಅವ್ರೇನು ಹೆಂಗ್ ಹೇಳಿದಾರೆ ಗೊತ್ತಾ ಸರ್, ಅವರು ನಿಜ ಹೇಳ್ತಾ ಇದೀನಿ, ನನ್ಗೀಗ್ಲೂ ನಂಗ್ ಬದುಕ ಆಸೆನೇ ಇಲ್ಲ, ಆದ್ರೂನು ಅದೇ ತಂದೆ ತಾಯಿ ಮುಖ ನೋಡ್ಕೊಂಡೆ ಇವಾಗೂ ಹಂಗೆ ಇದ್ದೀನಿ ಸರ್. ಹೆಂಗ್ ಹೇಳಿದಾರೆ ಗೊತ್ತಾ ಸರ್, ಈ ಮದ್ವೆ ಮಾಡಿದ್ರೆ ನೀವು ಇನ್ನ ಚೆನ್ನಾಗ್ ಆಗ್ತೀರಾ, ಕೆಟ್ಟಿರೋ ಇದಕ್ಕೂ ಈ ಮದ್ವೆ ಮಾಡಿದ್ರೆ ಇವ್ ಸಂಬಂಧಿ ಕೊಟ್ರೆ ಇನ್ನ ಚೆನ್ನಾಗ್ ಆಗ್ತೀರಾ, ಹಂಗೆ ಹಿಂಗೆ ಅಂತ ಸರ್. ಬರೀ ನೋಡಿ ಸರ್, ಬರೀ ಒಂದೇ ವಾರಕ್ಕೆ ಸರ್ ನೋಡಿದ್ದು ಮಾಡಿದ್ದು ಎಲ್ಲ ಸಂಬಂಧಿಕರು ಸರ್. ಬೇರೆಯವರು ನಮ್ ಸಂಬಂಧಿಕರು ಅಂತಂದಿದ ತಕ್ಷಣ ಎಷ್ಟಾದ್ರೂ ಬ್ಲೈಂಡ್ ಆಗಿ ನಂಬಕ್ ಆಗುತ್ತೆ ಸರ್. ಒಂದೇ ದಿವಸ ಇದು ಬೇಡ, ಅದು ವೇಟ್ ಮಾಡಿ ನೋಡೋಣ, ಅಟ್ಲೀಸ್ಟ್ ಒಂದ್ 2 ತಿಂಗಳ ತಗೋ ಅಂದ್ರೆ ಕಟ್ ಆಗ್ತಿದೆ ಹೇಳ್ಬಿಟ್ಟು ಸರಿ ಒಂದು ಧ್ವನಿ ಕಟ್ ಆಗ್ತಿದೆ ಮದ್ವೆ ಆಗ ಸರ್. ಯಾರಿಗೂ ಇಷ್ಟ ಇಲ್ಲ, ನನ್ ಧ್ವನಿ ಕೇಳ್ತಾ ಇದೆಯನವ? ಒಂದ್ ನಿಮಿಷ ಊರ್ಗೆ ಇಲ್ಲ ಸರ್. ದೇವ್ರೆ, ಒಂದ್ ನಿಮಿಷ ಎರಡನೇ ಮದ್ವೆ ಊರ್ಗಿನ ಕರ್ಕೊಂಡ್ ಬಂದಿದ್ದಾರೆ ಅಂದ್ಬಿಟ್ಟು. ಅಲ್ಲ, ನನ್ ಧ್ವನಿ ಕೇಳ್ತಾ ಇದೆಯಾ? ಹಿಂಗೆ ಮಾಡಿದ್ರು ಸರ್ ಕತ್ಲಲ್ ಮದ್ವೆ. ಹಲೋ, ನನ್ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಿದೆ ಹೇಳಿ ಸರ್. ನಿನ್ ಧ್ವನಿ ಕಟ್ ಆಗ್ತಿದೆ ಅಂತ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಮಾತಾಡ್ಕೊಂಡು ಹೋಯ್ತಾ ಇದ್ದೀರಾ? ಇಲ್ಲ ಸರ್, ಅದು ಕೇಳಿಸ್ಲಿಲ್ಲ. ಈಗ ಕೇಳ್ತಾ ಇದೆಯಾ? ಈಗ ಕೇಳಿಸ್ತಿದೆ. ಅಂದ್ರೆ ನಾನು ಆಗಾಗ ಅಂತ ಏನಾದ್ರು ಅಂತ ಇರ್ತೀನಿ, ಅದ್ರ ಮೇಲ್ ಮುಂದುವರ್ಸು. ಮಧ್ಯದಲ್ಲಿ ಏನಾದ್ರು ಆದ್ರೆ ನೀನು ಸುಮ್ಮನೆ ಮುಂದುವರ್ಸ್ಕೊಂಡು ಹೋದ್ರಲ್ಲಿ ಏನು ಅರ್ಥ ಆಗಲ್ಲವ. ಆ ಥರ ನನ್ನ ಧ್ವನಿ ಏನು ಕೇಳ್ತಿಲ್ಲ ಅಂದಾಗ ಸ್ವಲ್ಪ ನಿಲ್ಸಿರು. ಆಯ್ತು. ಈ ಇದಕ್ಕಿದ್ದ ಹಾಗೆ ಒಂದೇ ಒಂದು ದಿವಸಕ್ಕೆ ಆಯ್ತು ಅಂತ ಹೇಳೋದಲ್ಲ, ಅವ್ರು ಅಂತಹ ಸುಳ್ಳು ಏನು ಹೇಳಿದ್ರು ಅಂದ್ರೆ ಯಾವ ರೀತಿ ಹೇಳಿದ್ರು ಅಂದ್ರೆ ನಿಮಗೆ ಬಂದಿರೋ ದರಿದ್ರತನ ಎಲ್ಲ ಹೋಗ್ಬಿಡುತ್ತೆ ಅಂತ. ಅಂದ್ರೆ ಮನೆ ಕಡೆ ಚೆನ್ನಾಗಿದ್ದಾರೆ, ಇವರು ಊರಲ್ಲಿ ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಚೆನ್ನಾಗಿದ್ದಾರೆ ಮನೆ ಕಡೆ. ಅವರು ಒಪ್ಕೊಂಡಿದ್ದಾರೆ ಎರಡನೇ ಮದ್ವೆ ಅಂತ ಹೇಳಿದ್ರು ಒಪ್ಕೊಂಡಿದ್ ಪರವಾಗಿಲ್ಲ, ನಾವು ಲೈಫ್ ಕೊಡ್ತೀವಿ ಆ ತರ ಈ ತರ ಅಂತ ಅಂದ್ಬಿಟ್ಟು ಎಲ್ಲಾ ಹೇಳಿದ್ದಾರೆ ಸರ್. ನನಗ್ ಏನೇನು ಗೊತ್ತಿಲ್ಲ ಸರ್. ಇವ್ರು ಏನ್ ಮಾತಾಡಿದ್ದಾರೆ, ಇವ್ರೇನ್ ಮಾತಾಡಿದಾರೆ, ಅವ್ರೇನ್ ಮಾತಾಡಿದ್ರು ಏನು ಗೊತ್ತಿಲ್ಲ ಸರ್. ಮದ್ವೆ ಆಯ್ತು, ಮದ್ವೆ ಮಾಡಿದ್ರು ಸರ್, ಬಂದಿದ್ದೀನಿ. ಇಲ್ಲಿ ಊರಲ್ಲಿ ಯಾರಿಗೂ ಇಷ್ಟ ಇಲ್ಲ ಸರ್. ಅಂದ್ರೆ ಹಲೋ, ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ನೀವ್ ಇಷ್ಟ ಇಲ್ಲ ಅಂತಲೂ ಮದ್ವೆ ಇಷ್ಟ ಇಲ್ಲ ಅಂತ? ನಾನು ಎರಡನೇ ಮದ್ವೆ ಹುಡುಗಿ ಇಷ್ಟ ಇಲ್ಲ ಈ ತರ. ಊರ್ನವ್ರಿಗೆ ಯಾಕೆ ಇಷ್ಟ ಆಗ್ಬೇಕು? ಇವ್ರಿಗೆ ಯಾರು ಇಲ್ಲ ಸರ್, ಹಿಂದೆ ಮುಂದೆ ಎಲ್ಲ ಮಾಡಿರೋದು. ಅಂದ್ರೆ ಊರಿನಲ್ಲಿ ಅವ್ರಿಗೇನ್ ಗೌರವ ಇದೆ ಅಂತ ಹೇಳ್ತಿದ್ರಲ್ಲ, ಅದೆಲ್ಲ ಸುಳ್ಳು ಅಂತ? ಸುಳ್ಳು ಸರ್, ಸುಳ್ಳು.
ಹೇಳ್ಬೇಕು ಅಂದ್ರೆ ಇವ್ರಿಗೆ ಫ್ಯಾಮಿಲಿ ಅನ್ನೋದೇ ಸುಳ್ಳು ಸರ್. ಏನ್ ಮಾಡಿದಾರೆ ಗೊತ್ತಾ ಸರ್, ಇಲ್ಲಿ ಇನ್ನೋ ಒಂದು ಇವ್ರಿಗೆ ಇಲ್ಲಿ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ ಸರ್. ಹುಡ್ಗ ಒಬ್ನೇ ಆದ್ರೆ ಏನು ಹುಡ್ಗಂಗೆ ಹೆಂಗ್ ಸರ್ ನಾನು ಹೇಳೋದು, ಜನ ನೋಡಿರೋದೇನ್ ಗೊತ್ತಾ ಸರ್, ಒಳ್ಳೆ ಹುಡ್ಗ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ. ಅಲ್ಲ, ತಂದೆ ತಾಯಿ ಇಲ್ಲ ಅಂದ್ರೆ ಏನ್ ಅರ್ಥ? ಅಂದ್ರೆ ಸತ್ತು ಹೋಗಿದ್ದಾರೆ ಅಂತಲ್ಲ? ಸತ್ತು ಹೋಗಿದ್ದಾರೆ. ಮತ್ತೆ ಯಾರ ಜೊತೆ ಬೆಳೆದಿರೋದು ಈತ? ಒಬ್ನೇ ಹಿಂಗೆ ಅಕ್ಕ ಜೊತೆ ಬೆಳ್ಕೊಂಡಿದ್ದಾರೆ, ಅಕ್ಕ ಮದ್ವೆ ಆಗಂತ ಇದ್ದಾರೆ, ಆಮೇಲೆ ಒಬ್ರೆ ಅಷ್ಟೇ ಸರ್ ಇವ್ರು. ಆಮೇಲೆ ಯಾರ್ಯಾರು ಇಷ್ಟೆಲ್ಲ ಯಾರು ಮಾತಾಡಿಸ್ತಾ ಇಲ್ಲ ಅಕ್ಕಪಕ್ಕ, ಯಾರು ನೋಡಿದ್ರು ಒಂಥರ ಮುಖ ಒಂಥರ ಮಾಡ್ತಾರೆ ಸರ್. ಇವ್ರಿಗೆ ಫಸ್ಟ್ ಮದ್ವೆ, ಎರಡನೇ ಮದ್ವೆ ಅಲ್ಲ. ಸೊ ಅದು ಪ್ರಾಬ್ಲಮ್ ಈಗ ಜನಕ್ಕೆ. ಬಟ್ ಜನರು ಆ ರೀತಿ ಮೂತಿ ಮುರಿಲಿಕ್ಕೆ ಏನ್ ಕಾರಣ ಅಂತ ಅಂತ ನಾನ್ ಎರಡನೇ ಮದ್ವೆ ಹುಡ್ಗಿನ್ ಗಂಡ ಸತ್ತಿರೋರ್ನ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದು ಅವ್ರ ಫಸ್ಟ್ ಹೇಳಿದಾರಂತೆ ಸರ್. ಬೇಡ ಆತರ ಎರಡನೇ ಸಂಬಂಧ ಹುಡುಗಿ ಯಾರಿಗೂ ಬೇಡ ನಮ್ಗೆ ಅಂತೆಲ್ಲ ಹೇಳಿದಾರೆ ಅಂತ. ಆದ್ರೂನು ಈ ಸೆಂಟ್ರಲ್ ಮದ್ವೆ ಮಾಡಿದ್ರು ಅಂತ ಹೇಳಿದ್ನಲ್ಲ ಸರ್, ಅವ್ರು ಏನೇನೋ ಹೇಳಿದಾರೆ ಸರ್. ಅದ್ ಏನ್ ಹೇಳಿದಾರೆ ಅಂತಾನೆ ಗೊತ್ತಿಲ್ಲ. ಏನೇನೋ ಹೇಳಿ ಬ್ರೈನ್ ವಾಶ್. ಅಂದ್ರೆ ಗಂಡ ಸತ್ತಿರೋ ಹೆಣ್ಮಕ್ಳು ಬೇಡ ಅಂತ ಹೇಳಿದ್ಯಾರು? ಇಲ್ಲಿ ಇವ್ರು ಮದ್ವೆ ಮಾಡೋದಕ್ಕೆ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿದಾರಲ್ಲ ಸರ್ ಅವರು. ಈ ತರ ಸಂಬಂಧ ಒಂದಿದೆ ಎರಡನೇ ಮದ್ವೆ ಹುಡುಗಿಗೆ, ಮಾಡ್ಕೊಂತೀರಾ ಅಂತ ಅಂದ್ಬಿಟ್ಟು ಕೇಳಿದಾರಂತೆ. ಅಂದ್ರೆ ಆತ ಈಗ ಹೆಂಗೆ ಅಂದ್ರೆ ಊರಿನ ಮಗ ಅಂತ ಊರಿನವರೆಲ್ಲ ನಿರ್ಧಾರ ಮಾಡ್ತಾರ ಆತನ ಮದ್ವೆನ? ಊರವ್ರಂದ್ರೆ ಅಕ್ಕಪಕ್ಕ ಸರ್, ಇಲ್ಲಿ ಹಳ್ಳಿ ಕಡೆ ಗೊತ್ತಿರುತ್ತಲ್ಲ ಸರ್, ಆತರ ಹಳ್ಳಿ ಅಕ್ಕಪಕ್ಕ ಜನ. ಸೊ ಕೆಲವೊಂದಷ್ಟು ಜನ ಬೇಡಪ್ಪ ಗಂಡ ಸತ್ತಿರೋ ಹೆಣ್ಮಕ್ಳು ಬೇಡ ಅಂತ ಹೇಳಿದ್ರು. ಆದ್ರೆ ಈತ ಬಂದು ನಿನ್ನನ್ನೇ ಮದುವೆ ಆಗ್ಲಿಕ್ಕೆ ಬೇಡ ಅಂತಾನೆ ಹೇಳಿದ್ದಾರೆ. ಈತನೂ ಬೇಡ ಅಂತಾನೆ ಹೇಳಿದಾರಂತೆ ಸರ್. ನನಗ್ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಬೇಡ ಬೇರೆ ನೋಡೋಣ ಅಂತಾನೆ ಈತನೂ ಹೇಳಿದ್ದಾರೆ. ಬಟ್ ಈ ಸೆಂಟ್ರಲ್ ಇರೋ ಜನಕ್ಕೆ ಅದೇನು ಕೋಪ ಇತ್ತೋ ದ್ವೇಷನೋ ಇಲ್ಲ ಏನ್ ದುಡ್ಡುಗೋ ಏನು ಅಂತ ಗೊತ್ತಿಲ್ಲ ಸರ್. ಮಾಡ್ಬಿಟ್ಟು ನಾವಿದ್ದೀವಮ್ಮ ಅಂತ ಹೇಳಿ ಮಾಡಿದ್ರು ಸರ್. ಸರಿ ಮದ್ವೆ ಎಲ್ಲ ಆಯ್ತು ಸರ್, ಬಂದ್ರಿ. ಆಮೇಲೆ ಅಕ್ಕಪಕ್ಕ ಜನ ಯಾರು ಅಷ್ಟು ಇದ್ ಮಾಡ್ತಾ ಇಲ್ಲ, ಯಾರು ಹತ್ರನೂ ಮಾತಾಡ್ತಾ ಇಲ್ಲ. ನನ್ಗೆ ಸ್ವಲ್ಪ ಜನ ಹತ್ರ ಮಾತಾಡಿ ರೂಢಿ ಸರ್. ನನ್ಗೆ ಚೆನ್ನಾಗ್ ಮಾತಾಡ್ಬೇಕು, ಹೋಗ್ಬೇಕು, ಈ ಅಪ್ಪ ನೋಡಿದ್ರೆ ಇವರು ನನ್ನ ಹತ್ರ ಮಾತಾಡ್ತಾ ಇಲ್ಲ ಸರ್. ನನ್ನ ಹತ್ರ ನಾನು ಕುತ್ಕೊಂಡು ಕೇಳ್ದೆ, ಏನು ನಿಮ್ಗೆ ಮದ್ವೆ ಇಷ್ಟ ಇರ್ಲಿಲ್ವಾ, ಏನ್ ನಿಮ್ ಮನ್ಸಲ್ಲಿ ಏನಿತ್ತು ಅಂದ್ರೆ ಏನೇನು ಮಾತಾಡಿಲ್ಲ ಸರ್. ಒಂದು ವಾಯ್ಸ್ ಹೆಂಗಿದೆ ಅಂತಾನು ನನಗ್ ಗೊತ್ತಿಲ್ಲ ಸರ್ ನನ್ ಮದ್ವೆ ಆಗಿ ವಾರದವರ್ಗುನು. ಆಮೇಲೆ ಹಿಂಗೆ ಅಕ್ಕಪಕ್ಕ ಎಲ್ಲ ಇದ್ರು. ಏನು ಯಾಕೆ ಇವ್ರಿಗೆ ಏಜ್ ಆಗಿದೆ ಸರ್. ಅವಾಗ ನನಗೆ 20 ವರ್ಷ ಸರ್ ಇವ್ರನ್ನ ಮದ್ವೆ ಆಗಕ್ಕೆ. ಇವ್ರಿಗೆ ಆಲ್ರೆಡಿ ಅವಾಗ 41 ವರ್ಷ. ಅಯ್ಯೋ, ಅಂದ್ರೆ ಅಷ್ಟು ವರ್ಷ ಮದ್ವೆ ಆಗದೆ ಇರೋದಕ್ಕೆ ಏನ್ ಕಾರಣ? ನನ್ಗೆ ಆಮೇಲೆ ಡೌಟ್ ಬಂತು. ನನ್ಗೂ ಏಜ್ ಸಹ ಹೇಳಿಲ್ಲ ಸರ್ ಇವ್ರು, ಆಮೇಲೆ ಹಿಂಗೆ ಏನೋ ಮನೇಲಿ ಏನೋ ಪೇಪರ್, ಈ ಮದ್ವೆ ಆದ್ಮೇಲೆ ಹಳ್ಳಿ ಕಡೆ ಸೆನ್ಸಸ್ ಅಂತ ಮನೇಲಿ ಎಷ್ಟು ಜನ ಇದಾರೆ ಅಂತ ಏನೋ ಬರ್ಕೊಳಕ್ ಬರ್ತಾರೆ ಸರ್. ಅವಾಗ ಏನು ಅದೇನೋ ಪೇಪರ್ ಅಲ್ಲಿ ಇವ್ರದ್ದು ಏಜು ಎಲ್ಲ ಇತ್ತು ಸರ್. ಅವಾಗ ನೋಡ್ತೀನಿ, ಅವಾಗ 41 ವರ್ಷ ಸರ್ ಇವ್ರಿಗೆ. ನಾನು ಏನು ಹಿಂಗ್ ಮುಚ್ಚಿಟ್ಬಿಟ್ಟು ಮದ್ವೆ ಮಾಡಿದಿರಲ್ಲ, ಯಾಕೆ ಏನು ಅದ್ ತಿಳ್ಕೊಳಗಂಟ ಇವ್ರು ಬೇರೆ ಯಾರ ಹತ್ರನೂ ಮಾತಾಡಲ್ಲ, ಏನು ಇಲ್ಲ, ನೆಗಿಯೋಲ್ಲ ಸರ್. ನೆಗಿಯೋ ವಾಯ್ಸ್ ನನ್ಗೆ ಈಗ್ಲೂ ಗೊತ್ತಿಲ್ಲ ಸರ್, ಹೆಂಗ್ ನೆಗಿತಾರೆ ಇವ್ರು ಅನ್ನೋದು. ನಗೋದು ಸ್ಮೈಲ್ ನಗುತ್ತಾರೆ ಅಂತ ಅದು ಸಹ ಇಲ್ಲ ಸರ್ ಅವ್ರ ಫೇಸ್ ಅಲ್ಲಿ. ಅಂದ್ರೆ ನಿಮ್ಗೆ ಬರೋಬ್ಬರಿ 21 ವರ್ಷ ದೊಡ್ಡವರು ಅಂತ ಆ ಸೆನ್ಸಸ್ ಮಾಡ್ಲಿಕ್ಕೆ ಬಂದವ್ರ ಮೂಲಕ ಗೊತ್ತಾಯ್ತು. ಆಮೇಲೆ ಕೇಳ್ದೆ ಸರ್ ಅಕ್ಕಪಕ್ಕ. ಆಮೇಲೆ ಏನಂದ್ರು, ಬಿಡಮ್ಮ ಆಗೋಗೈತೆ, ಏನ್ ಮಾಡ್ತೀವಿ ಇವಾಗ ಏಜ್ ಎಲ್ಲ ಕಟ್ಕೊಂಡು ಅಂತ ಅಂದ್ರು. ಸರಿ ಏಜು ಆಯ್ತು ಬಿಡ್ರಿ ಏಜು ಅಂತ ಅಂದ್ಬಿಟ್ಟು, ಈಗ ಯಾರು ನನ್ ಸಪೋರ್ಟ್ ಇಲ್ಲ, ಯಾರಿಗೂ ಇಷ್ಟನೂ ಇಲ್ಲ, ನಾನು ಇವಾಗ ಏನು ಮಾತಾಡೋದಕ್ಕೂ ಆಗಲ್ಲ ಅಂದ್ಬಿಟ್ಟು ಸರಿ ಅಂತ ಇದ್ದೆ. ಆಮೇಲೆ ಮದ್ವೆ 1 ವಾರ ನೋಡ್ದೆ ಸರ್ ಇವ್ರ ಜೊತೆ. ಇವ್ರು ಏನು ಒಂದು ಪ್ರೀತಿಯಿಂದ ಮಾತಾಡೋದು ಏನೇನು ಇಲ್ಲ ಸರ್, ಮಾತಾಡೋದಿಲ್ಲ, ಒಂದ್ ನಗಿಯಲ್ಲ, ಒಂದ್ ಖುಷಿಯಾಗಿ. ಇವಾಗ ಹೆಂಗಿರ್ತಾರೆ ಸರ್ ಹೊಸಲ್ ಮದ್ವೆ ಆದಾಗ, ಅದ್ರ ಯಾವ ತರ ಏನು ಇಲ್ಲ ಸರ್. ನನ್ಗೆ ಅನುಮಾನ ಬಂತು, ಯಾಕೆ ಏನು ಆಯ್ತು ಹೋಗಿ ಇಷ್ಟು ವರ್ಷ ಇಂದ ಮದ್ವೆ ಯಾಕೆ ಆಗ್ಲಿಲ್ಲ ಅಂತ ಕೇಳಿದಕ್ಕೂ ಇವ್ರೇನು ಮಾತಾಡಿಲ್ಲ ಸರ್. ಆಮೇಲೆ ಅಕ್ಕಪಕ್ಕದವ್ರನ್ನ ಹಿಂಗೆ ಸ್ವಲ್ಪ ಹಂಗಂಗೆ ಮಾತಾಡ್ಕೊಂಡು ಕೇಳ್ದೆ, ಯಾಕೆ ಏನು ಎತ್ತ ಅಂತ. ಇಲ್ಲ ಅವ್ನು ಅವತ್ತಿಂದನೂ ಅವ್ನು ಇರೋದು ಎಲ್ಲಾ ಕಡೆ ಹುಡುಕಿ ಮದ್ವೆ ಮಾಡಿ ಅಂತ ನೋಡಿದಾರೆ,
ಯಾರು ಹೆಣ್ ಕೊಟ್ಟಿಲ್ಲ ಅವ್ರಿಗೆ, ಇವನು ಸೈಕೋ ತರ ಆಫ್ ಮೆಂಟಲ್ಲು, ಅದಕ್ಕೆ ಮಾಡಿಲ್ಲ, ನಿನ್ಗೆ ಎರಡನೇ ಮದ್ವೆ ಅಲ್ಲ, ನಿನ್ಗೆ ಯಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಿನಗ್ ನೈಸ್ ಮಾಡಿ ಮದ್ವೆ ಮಾಡಿದ್ದಾರೆ. ತುಂಬಾ ಜನ ಅವನ್ನ ನೋಡಿ ರಿಜೆಕ್ಟ್ ಮಾಡಿದ್ದಾರೆ, ನೀವೆಲ್ಲೋ ನಿಮ್ಮನ್ನ ಹಳ್ಳಕ್ ತಳ್ಳಿದ್ದಾರೆ ಇವರು ಎಲ್ಲ ಸೇರ್ಕೊಂಡು, ಅದಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ ಇದು ಮಾಡ್ತಾ ಇರೋದು. ಅವಾಗ ಗೊತ್ತಾಯ್ತು ಸರ್ ಇವ್ರು ಈ ತರ ಅಂತ. ಸರ್ ಇವ್ರ ಆಕ್ಷನ್ ಇಲ್ಲ ಸರ್. ಆಕ್ಷನ್ ಅಂದ್ರೆ ಹೆಂಗ್ ಗೊತ್ತಾ ಸರ್, ಖುಷಿನ ಹೇಳಲ್ಲ, ದುಃಖನೂ ಏನು ಇಲ್ಲ ಸರ್, ಹೆಂಗಿರ್ತಾರ ಹಂಗೆ ಇರ್ತಾರೆ. ಪರಮ ಮೌನಿ. ಕುತ್ಕೊಂಡ್ಬೇಕು. ನೀವ್ ಬೇಕಂದ್ರೆ ದಿನ ಎಲ್ಲ ಒಂದ್ ಕಡೆ ಅಲ್ಲ, ಈಗ ಅವ್ರೇನು ಸೈಕೋ ಆಫ್ ಮೆಂಟ್ಲು ಅಂದ್ರು ಅಂದ್ರೆ ಅದರ ಲಕ್ಷಣ ಏನಾದ್ರು ಕಾಣ್ತಿತ್ತ ನಿನಗೆ? ಹಾ ಸರ್ ಗೊತ್ತಾಯ್ತು. ಅಂದ್ರೆ ಹತ್ರ ಮಾತಾಡಲ್ಲ, ನೆಗೆಯೋದಿಲ್ಲ, ಏನು ಇಲ್ಲ, ಏನೇನು ಇಲ್ವಲ್ಲ ಸರ್. ಮದ್ವೆ ಆಗಿ ಹೊಸದಾಗಿ ಮದ್ವೆ ಆಗಿರೋರ ಹತ್ರ ಅದು ಖುಷಿಯಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಸರ್ ಅವ್ರಿಗೆ ಇನ್ನೂ ಒಂದು ಜವಾಬ್ದಾರಿ ಅನ್ನೋದು ಇಲ್ಲ, ಏನು ಗೊತ್ತೇ ಇಲ್ಲ ಸರ್ ಅವ್ರಿಗೆ, ಆಚೆ ಪ್ರಪಂಚ ಗೊತ್ತಿಲ್ಲ ಸರ್ ಅವ್ರಿಗೆ. ಆ ತರ ವ್ಯಕ್ತಿ. ಹೇಳಬ. ಈಗ ನಾನು ಏನ್ ಮಾಡೋದು ಸರ್? ಅಂದ್ರೆ ಈಗ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಆಗಿದೆ ಸರ್ 4 ವರ್ಷ ಆಯ್ತು. ಈಗ ಆತನ ಜೊತೆನೇ ಇದ್ದೀರಾ? ಈಗಲಾದ್ರೂ ಮಾತಾಡ್ತಾರ ನಿಮ್ ಜೊತೆ? ಈಗ್ಲೂ ಅಷ್ಟೇ ಸರ್. ನಾನು ಏನೋ ಮಾತಾಡ್ಸಿದ್ರೆ ಎಷ್ಟೋ ಹೊತ್ಕೋ ಅಂತಾರೆ ಅಷ್ಟೇ ಸರ್. ಅಂದ್ರೆ ಕೆಲಸ ಮಾಡ್ಕೊಂಬರೋದು, ದುಡಿಮೆ ಎಲ್ಲ ಮಾಡ್ತಾರೆ? ಕೆಲ್ಸ ಅಂದ್ರೆ ಹೋಗ್ತಾರೆ ಸರ್, ಕೆಲ್ಸ ಹತ್ರ ಅಷ್ಟು ಹೋಗ್ತಾರೆ, ಅವ್ರು ಏನ್ ಹೇಳ್ತಾರೆ ಅಷ್ಟು ಮಾಡ್ತಾರೆ, ಬರ್ತಾರೆ ಅಷ್ಟೇ ಸರ್. ಅಂದ್ರೆ ಏನೋ ಘಟನೆಯಿಂದ ಆ ರೀತಿ ಬದಲಾಗಿರೋದ ಅಥವಾ ಹುಟ್ಟಿನಿಂದಲೇ ಹುಟ್ಟಿನಿಂದನೇ ಹಿಂಗೆ ಇರೋದು ಸರ್. ನಮಗ್ ಯಾರು ಇಲ್ಲಿ ಬಿಟ್ಕೊಟ್ಟಿಲ್ಲ ಸರ್ ಈ ತರ. ಇವರೆಲ್ಲ ಊರ ಜನಕ್ಕೆ ಏನ್ ಗೊತ್ತಾ ಸರ್, ಈ ತರ ಮದ್ವೆ ಮಾಡ್ದಿರ ಸತ್ತೋಗ್ಬಿಟ್ರೆ ಆತರ ಮಾಡ್ಬಾರ್ದು, ಏನೋ ಒಂದ್ ಮಾಡ್ಬಿಟ್ಟು ಮದ್ವೆ ಮಾಡ್ಬೇಕು ಶಾಸ್ತ್ರಕ್ಕೆ ಅನ್ನೋ ಲೆಕ್ಕಕ್ ಮಾಡಿರೋದು ಸರ್. ಕುಡಿತಾರ? ಇಲ್ಲ ಸರ್, ಕುಡಿಯಲ್ಲ, ಏನು ಇಲ್ಲ ಸರ್. ಬಟ್ ಈಗ ಸುಮ್ಮನೆ ಇದ್ದಾನೆ ಗೊತ್ತಿಲ್ಲ. ಅಲ್ಲ, ಸುಮ್ಮನೆ ಇದ್ದಾನೆ ಅನ್ನೋದೇ ಸಮಸ್ಯೆನಾ? ಹೌದು ಸರ್. ಈಗ ಆಯ್ತು, ಮೇಲ್ನೋಟಕ್ಕೆ ಅದು ಒಂದು ಸಮಸ್ಯೆನೇ. ಬಟ್ ಇಲ್ಲಿ ಬರೋ ಹೆಣ್ಮಕ್ಳ ಕತೆ ಹೆಂಗಿರ್ತವೆ ಅಂದ್ರವ, ಸುಮ್ಮನೆ ನೀನು ಕೇಳಿರ್ತೀಯ, ಹೇಳ್ತಿದ್ದೀನಿ. ನನ್ನ ಗಂಡ ಬೇರೆ ಹೆಣ್ಣಿನ ಸಹವಾಸಕ್ಕೆ ಬಿದ್ದು ಮನೆಗೆ ಬರಲ್ಲ, ಕುಡ್ಕೊಂಡು ಅಲ್ಲೆಲ್ಲೋ ಬಿದ್ದಿರ್ತಾನೆ, ಬಂದ ಹಣವನ್ನೆಲ್ಲ ಜೂಜಾಟ ಆಡಿ ಕಳೀತಾನೆ, ಇಲ್ಲ ಫ್ರೆಂಡ್ ಜೊತೆ ಹೋಗಿ ಕುಡ್ಕೊಂಡು ಮಧ್ಯರಾತ್ರಿ ಮನೆಗೆ ಬರ್ತಾನೆ, ಇಲ್ಲ ತುಂಬ ಬೈತಾನೆ, ತುಂಬ ಅನುಮಾನ ಪಡ್ತಾನೆ, ಅಯ್ಯೋ ಅವನು ದುಡ್ದ ಹಣ ಮನೆಗೆ ತಂದು ಕೊಡಲ್ಲ ಅಥವಾ ಕೆಲ್ಸಕ್ಕೆ ಹೋಗಲ್ಲ. ಅಂದರೆ ಈ ಲಿಸ್ಟಲ್ಲಿ ನಿಂದು ಯಾವುದೂ ಇಲ್ಲ. ಅಂದರೆ ಕೇಳಿಸ್ಕೊಡವ, ಇಲ್ಲಿ ಆತ ಮೌನವಾಗಿರುವುದು, ಮಾತಾಡದೇ ಇರುವುದು, ಈ ಹಿಂದೆ ತಂದೆ ತಾಯಿ ಸತ್ತ ಕಾರಣಕ್ಕೆ ಊರು ಅವನನ್ನು ಹೇಗೆ ನೋಡು ತಾಯಿ, ಒಂದು ಮನುಷ್ಯನ ಮನಸ್ಸಿನ ಅಥವಾ ಮನುಷ್ಯನ ವರ್ತನೆ ಯಾವುದರ ಮೇಲೆ ನಿರ್ಧಾರವಾಗುತ್ತೆ ಅಂದರೆ, ಒಂದು ಇಡೀ ಸಮಾಜ ಅವನನ್ನು ಹೇಗೆ ಕಾಣ್ತಾ ಇದೆ ಅನ್ನೋದ್ರ ಮೇಲೆ ಅವನ ವರ್ತನೆ ನಿರ್ಧಾರವಾಗುತ್ತೆ, ಹೌದಲ್ಲವ? ಅಂದರೆ ಒಂದು ಇಡೀ ಸಮಾಜ ಒಬ್ಬನನ್ನು, ತುಂಬ ಚೆನ್ನಾಗಿರೋನನ್ನು ಒಂದಿಡೀ ಸಮಾಜ ಹುಚ್ಚ 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 ಅನ್ಲಿ ಶುರು ಮಾಡಿದ್ರೆ ಯಾಕೋ ಗೊತ್ತಿಲ್ಲ ಅವನ ಹಂಗೆ ಆಗ್ತಾನೆ. ಅಂದರೆ ನಿನಗೆ ಹೇಳ್ತಿರೋದು, ಮೊದಲನೇದಾಗಿ ನೀನು ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಬಂದು ಹೆಣ್ಣು ಮಕ್ಕಳು ಅಳುವ ಎಷ್ಟೋ ದಯನೀಯ ಸಂಗತಿಯಲ್ಲಿ ನೀನಿಲ್ಲ. ಹಾಗೆ ನೋಡಿದ್ರೆ ಅಲ್ಲ ಸರ್, ನಾನು ಹತ್ತು ಕಣ್ಣೀರೆಲ್ಲ ಬರ್ತದೆ, ನಂಗೆ ಅಳ್ಬೇಕು ಅಂದ್ರೆ ಈಗ ನನ್ಗೆ ಅಳು ಬರಲ್ಲ ಸರ್. ಯಾಕೆ ಅಂತ ಕೇಳಿ ನನ್ ತಿದ್ದಷ್ಟು ತಿದ್ದಿದ್ದೀನಿ ಸರ್. ನೀವು ಬರೀ ನನ್ಗೆ ಈಗ ಹೆಂಗ್ ಕುಡ್ಕೊಂಬಂದಾದ್ರೂ ಮಾತಾಡಿದ್ರೆ ಅಟ್ಲೀಸ್ಟ್ ಸರ್ ನಮ್ಗೆ ಸಂಸಾರ ಅನ್ನೋದಾದ್ರೂ ಇರ್ಬೇಕಲ್ಲ ಸರ್. ಈಗ ನಿಮಗೆ ಒಂದು ಮಕ್ಕಳಾಗೋ ಹಂತಕ್ಕೆ ಅಥವಾ ನಿಮ್ಮಲ್ಲಿ ಬರೆಯುವಿಕೆನೇ ಇಲ್ವಾ? ಇಲ್ಲ ಸರ್. ಅರ್ಥಾತ್ ನೀವು ಪ್ರಪಂಚನೇ ಗೊತ್ತಿಲ್ಲ ಸರ್, ಪ್ರಪಂಚ ಅಂದ್ರೇನೆ ಗೊತ್ತಿಲ್ಲ ಸರ್. ಈಗ ನೀವು ಒಂದು ಹೆಂಗ್ ಹೇಳಿ ಸರ್, ನಾನು ಹೇಳವ, ಮನ್ಸಲ್ಲಿ ಏನಿದೆ ಅದನ್ನೇ ಹೇಳವ. ಈಗ ಒಬ್ರು ನೆಂಟ್ರು ಮನೆಗೆ ಹೋದ್ರು ಹೆಂಗ್ ಮಾತಾಡಿಸ್ಬೇಕು ಅವ್ರನ್ನ, ಏನು ಎತ್ತ ಅದು ಸಹ ಗೊತ್ತಿಲ್ಲ ಸರ್. ನೀವ್ ಹೆಂಗೆ ಸರ್, ಹೆಂಗ್ ಹೇಳಿ ಸರ್, ನಂಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಹೆಂಗ್ ನಿಮ್ಗೆ ಅರ್ಥ ಮಾಡಿಸೋದು ಅಲ್ಲವಾ? ನೀನ್ ಏನ್ ಹೇಳಲಿಕ್ಕೆ ಬಂದಿದ್ದೀಯ ಎಲ್ಲವನ್ನ ಬಿಡಿಸಿ ಹೇಳದೆ ಹೋದ್ರು ನಿನ್ಗೆ ಹೆಂಗ ಬರುತ್ತೋ ಹಂಗೆ ಹೇಳ. ಅದನ್ನ ತುಂಬಾ ವ್ಯಾಕರಣಾತ್ಮಕವಾಗಿ ಹೇಳ್ಬೇಕು ಅಂತ ನಿನಗೆ ಏನ್ ಹೇಳ್ಬೇಕು ಅಂತ ಅದನ್ನ ಹೇಳು, ಆಮೇಲೆ ನಾನು ಹೇಳ್ತೀನಿ.
ಸೊ ಒಟ್ಟಿನಲ್ಲಿ ಒಂದು ಮಕ್ಕಳು ಮರಿ, ಒಂದು ಸಂಸಾರ, ಒಂದು ಬಂದವರನ್ನ ಎಲ್ಲಾ ಕಡೆ ಹೋಗ್ಬೇಕು, ಒಂಥರ ಖುಷಿಯಾಗಿರ್ಬೇಕು, ಒಂದ್ ಕಡೆ ಹೋಗ್ಬೇಕು ಬರ್ಬೇಕು, ಆತರ ಇರ್ಬೇಕು. ಬೇರೆಯವ್ರನ್ನೆಲ್ಲ ನೋಡಿದಾಗ ನಂಗೆ ಅನ್ಸುತ್ತೆ ಸರ್, ನನ್ ಲೈಫ್ ಆತರ ಇಲ್ವಲ್ಲ ಅಂತ. ಈಗ ನಾನು ಸಹ ಮಾತಾಡ್ಸಕ್ ಹೋದ್ರುನು ಅಷ್ಟೇ ಸರ್, ಮಾತಾಡ್ಸಕ್ ಹೋದ್ರೆ ಸರ್ ಒಂದ್ ಕಾಮಿಡಿ ಬಂದ್ರು ನೆಗೆಯಲ್ಲ ಸರ್, ಒಂದ್ ನಗು ಬರಲ್ಲ ಸರ್, ಆತರ. ಸರಿನವ, ಈಗ ನನಗೆ ಅರ್ಥವಾಯಿತು. ಬಟ್ ವಿಷಯ ಏನಂದರೆ, ನೀನೀಗ ಯಾವುದನ್ನು ನಿನ್ನ ಬದುಕಿನ ಕಷ್ಟದ ಸ್ಥಿತಿಗಳು ಅಂತ ಹೇಳ್ತಾ ಇದೆಯಾ, ಅದು ನಿನ್ನ ದೃಷ್ಟಿಕೋನದಿಂದ ನೋಡಿದಾಗ ಒಂದು ಹೆಣ್ಣಿಗೆ ಎಲ್ಲ ರೀತಿಯ ಸುಖ ಸಂತೋಷಗಳು, ನಗು, ಆನಂದ ಮತ್ತು ಬೆರೆತು ಮಾತನಾಡೋದು, ಅಪ್ಕೊಳ್ಳೋದು, ಆಕೆಗೋಸ್ಕರ ಪ್ರೀತಿಯಿಂದ ಒಂದೆರಡು ಮಾತಾಡೋದು, ಆಕೆಯನ್ನು ಹೊಗಳೋದು, ತಪ್ಪಾದ ಅಂದರೆ ಈ ಸರಸ ವಿರಸಗಳೇನೂ ಇಲ್ಲ ಅಂತ. ಸರಸವೂ ಇಲ್ಲ, ವಿರಸವೂ ಇಲ್ಲ ಅಂತ. ಸರಸ ಅಂದರೆ ಮುದ್ದಾಟ, ವಿರಸ ಅಂದರೆ ಜಗಳ, ಎರಡೂ ಇಲ್ಲ ಅಂತ. ನಿನ್ನ ಪ್ರಶ್ನೆ ಅದೇ ಹೌದಲ್ಲವಾ? ಸರಸವೂ ಇಲ್ಲ, ವಿರಸವೂ ಇಲ್ಲ. ಈ ಮುಂಚೆ ನೀನು ಮಧ್ಯದಲ್ಲಿ ಇನ್ನೊಂದು ಮಾತು ಹಾಕಲಿಕ್ಕೆ ಬಂದೆ, ಅರ್ಧ ನಿಲ್ಲಿಸ್ತೆ. ಏನು ಕುಡ್ಕೊಂಡು ಬಂದಾದ್ರೂ ಮಾತಾಡಿದ್ರೆ ನನಗೆ ಅದು ಸಾಕು ಅಂತ ಹೇಳಲಿಕ್ಕೆ ಬಂದೆ, ಹೌದಲ್ಲ? ನೋಡುವ, ನಾನಿಲ್ಲಿ ಹೇಳೋದು ನಿನಗೆ ಈ ಸಂಬಂಧವಲ್ಲದೇನೆ. ಈಗ ನಾನು ಮೂಲದಿಂದ ನಿನ್ನನ್ನು ಸ್ವಲ್ಪ ಕೆಣಕ್ತಾ ಬರ್ತೀನಿ. ಈಗ ನೀನು ಎರಡನೇ ಮದುವೆ ವಿಚಾರದ ಅಂದರೆ ಮೊದಲನೇದೇನೋ ಆಯಿತು, ಎರಡನೇದಕ್ಕೆ ಕಾಯ್ತಾ ಇದ್ದೆ, ಬರೋರು ಬರ್ತಿದ್ರು, ಹೋಗೋರು ಹೋಗ್ತಾ ಇದ್ರು. ಈಗ ಇದು ಬಿಟ್ಟಾದ ಮೇಲೆ ಬಿಟ್ಬಿಡೋಣ, ಆಮೇಲೆ ಮಾತಾಡ್ತೀನಿ. ಈ ಸಂಬಂಧ ಆಗಲಿ ಹೋಗಿದ್ದಿದ್ರೆ ನಿನ್ನ ಬದುಕಲ್ಲಿ ನೀನು ಅಂದುಕೊಂಡಂಥ ಅದ್ಭುತವಾದ ಜೀವನ ಸಿಕ್ತಿತ್ತು ಅಂತ ನಿನಗೆ ಭರವಸೆ ಇದೆಯಾ? ಅಂದರೆ ಈಗ ನಾನು ಕೇಳ್ತಾ ಇರೋದು ನೆಕ್ಸ್ಟ್ ನೀನು ಯಾರೂ ಆಗ್ತಾನೆ ಇರಲಿಲ್ಲ ಅಂತಲ್ಲ, ಆದರೆ ಇಲ್ಲಿ ಏನು ಅಳೋದಕ್ಕೆ ಒಂದು ಕಾರಣ ಇದೆಯೋ, ಇಲ್ಲಿ ಏನೂ ಮಾತಾಡ್ತಿಲ್ಲ, ಏನೂ ನನಗೆ ಭಾವನೆಗಳು ಸ್ಪಂದಿಸ್ತಿಲ್ಲ ಅನ್ನೋದು ಇಲ್ಲಿ ಒಂದು ನೋವಾದರೆ, ಬಹುಶಃ ಇನ್ನೊಬ್ಬ ಸಿಗ್ತಾ ಇದ್ದ, ಅವನು ನನ್ನ ಭಾವನೆಗೆ ಸ್ಪಂದಿಸೋದಕ್ಕಿಂತ ಹೊರಗಡೆಯವಳ ಭಾವನೆಗೆ ಹೆಚ್ಚು ಸ್ಪಂದಿಸ್ತಾನೆ ಅಂತ ಹೇಳ್ತಿದ್ದೆ ನೀನು. ಅಂದರೆ ಇದು ಹೇಗೆ ಒಂದು ಏನೂ ಮಾತಾಡಲ್ಲ ಅಥವಾ ಯಾವುದಕ್ಕೂ ಸ್ಪಂದಿಸಲ್ಲ ಅನ್ನೋದು ಹೇಗೆ ಒಂದು ದುಃಖವೋ, ನಿನಗೆ ಇನ್ಯಾವುದೋ ರೀತಿಯಲ್ಲಿ ನೀನು ಬಯಸ್ತಾ ಇದೆಯಲ್ಲ, ಅದು ತೀರಾ ಮಿತಿ ಮೀರಿದ್ರೆ ಅದು ಸಮಸ್ಯೆನೇ, ಹೌದಲ್ವಾ? ಅಂದರೆ ನಾನು ನಿನಗೆ ಹೇಳ್ತಾ ಇರೋದು, ಈಗಿರೋಕ್ಕೊಂದು ಮನೆ ಅಷ್ಟೋ ದುಡಿದು ತಂದಾಗ್ತಿದ್ದಾನೆ. ನಿನ್ನ ಬದುಕನ್ನು ನೀನು ಗೌರವಾನ್ವಿತವಾಗಿ ಆಡ್ಕೊಳ್ಳೋರ ಮುಂದೆ, ಇವನನ್ನು ಮದುವೆ ಆದ್ಲಿ, ಇವಳು ಬದುಕು ಮುಗಿತು ಕಣೋ ಅಂತ ಕೈ ತೋರಿಸಿ, ಬೆರಳು ತೋರಿಸಿ, ನಕ್ಕೊಂಡು ಆಡ್ಕೊಂಡವ್ರ ಮುಂದೆಲ್ಲ ನೀನು ಇದೇ ಗಂಡನನ್ನು ಸುಧಾರಿಸಿಕೊಂಡು, ಈಗ ಅವನು ನೋಡವ, ನೀನು ಬಯಸಿದಂತೆ ಬಹಳ ರೊಮ್ಯಾಂಟಿಕ್ ಆಗಿ, ಬಹಳ ಖುಷಿಯಿಂದ, ಬಹಳ ಅದ್ಭುತವಾಗಿ, ಬಹಳ ನಿನ್ನನ್ನು ಅಪ್ಪಿಕೊಂಡು ಮುದ್ದಾಡುವ, ಅಂದರೆ ಅವನ ಸ್ವಭಾವವೇ ಹಾಗೆ ಬಂದಿದೆ, ಅಥವಾ ಯಾಕೋ ಸಮಾಜ ಹಂಗೆ ಮಾಡಿಬಿಟ್ಟಿದೆ, ಅಥವಾ ಯಾಕೋ ಭಗವಂತ ಬಾಲ್ಯದಲ್ಲಿ ತಂದೆ ತಾಯಿನ ಕಿತ್ಕೊಂಡು ಅವನನ್ನು ತುಂಬ ಮೌನಿ ಮಾಡಿಬಿಟ್ಟಿದ್ದಾರೆ ಎಂದಾಗ ಸಮಾಜ ಏನಿಲ್ಲ ಸರ್. ಅವ್ರಿಗೆ 30 ವರ್ಷ ಇದ್ದಾಗ ತೀರ್ಕೊಂಡಿರೋದು ಸರ್ ಅವರು. ಆಯ್ತು, ಈಗ ಯಾವಾಗ ತೀರ್ಕೊಂಡ್ರು ಸಮಸ್ಯೆ ಅಲ್ಲ, ಒಟ್ಟಿನಲ್ಲ ಅಂಥದ್ದೇನೋ ಆದಾಗ, ಈಗ ನೀನು ಪಕ್ಕದ ಮನೆಯವರನ್ನು ಹೋಗಿ ಕೇಳಿದಾಗ ಯಾಕೆ ಇವನು ಹಿಂಗೆ ಅವ್ರ ಬಾಯಿಂದ ಬಂದಿದ್ದೇನು, ಸೈಕೋ, ಆಫ್ ಮೆಂಟ್ಲು ಅಂತ, ಹೌದಲ್ಲವ? ನಿನ್ಗೆ ಅವನು ಹೊಡೆದ, ಕೇಳಿಸ್ಕೋ, ಅವನು ನಿನ್ಗೆ ಹೊಡೆದವನು ಬಡದವನು ಏನು ಮಾಡಿಲ್ಲ, ಅರ್ಥ ಆಯ್ತಲ್ಲವಾ? ನೀನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಹೋದರೆ ನನ್ನಿಂದ ಅದಕ್ಕೆ ಉತ್ತರ ಸಿಗ್ಲಿಕ್ಕಿಲ್ಲ. ಬಟ್ ನನಗನ್ನಿಸ್ತಾ ಇದೆ, ನಿನ್ನ ಪಾಲಿಗೆ ಯಾಕೆ ಬಂದಿದೆ ಅಥವಾ ಏನು ಬಂದಿದೆಯಾ ಈ ಭಾಗ್ಯ, ಇದನ್ನು ನೀನು, ಯಾಕಂದರೆ ಇವತ್ತಿನ ಸಮಸ್ಯೆಗಳು ಅವನು ಕುಡುಕ, ಅವನು ಪರಸ್ತ್ರೀ ಪೀಡಕ ಅಥವಾ ಪರಸ್ತ್ರೀ ಮೇಲೆ ವ್ಯಾಮೋಹ, ದೊಡ್ಡ ಕಾಮುಕ, ಅವನು ದೊಡ್ಡ ಕುಡುಕ, ದೊಡ್ಡ ಜೂಜುಗಾರ, ಮನೆಗೆ ಜವಾಬ್ದಾರಿ ಇಲ್ಲ, ಯಾವುದೂ ಇಲ್ಲದ ಒಬ್ಬ ಹುಡುಗ, ಒಬ್ಬ ಮನುಷ್ಯ, ಅವನು ದುಡಿತಾನೆ, ತಂದಾಗ್ತಾನೆ, ಮನೇಲಿ ಸುಮ್ಮನೆ ಕೂತ್ಕೊಳ್ತಾನೆ. ನೀನು ಒಬ್ಬ ಪುಟ್ಟ ಮುಗ್ಧ ಹುಡುಗನ ಮದುವೆ ಆಗಿದ್ದೀಯ. ನಿನಗೆ ಆಸೆಗಳು 1000 ಇರ್ಬೋದು, ಬಟ್ ಒಂದಾಗಲೇ ಮದುವೆ ಆಗಿ ಗಂಡ ಸತ್ತು ಆಮೇಲೆ ಇನ್ನೊಂದು ಮದುವೆ ಅಂತ ಬಂದಾಗ ನೋಡು ತಾಯಿ, ನಿನಗೆ ಒಂದೊಳ್ಳೆ ಬದುಕಿನ ಆಸೆಯೇ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈಗ ಏನು ಸ್ವೀಕರಿಸಿದ್ದೀಯಾ, ಒಂದು ವೇಳೆ ಇದನ್ನು ನೀನೀಗ ಬಿಟ್ಟೆ, ಅಯ್ಯೋ ನಾನು ನನ್ನ ಭಾವನೆಗೆ ಒಂದು ಸ್ಪಂದಿಸಲ್ಲ, ಅವನು ಹಿಂಗೆ ಇವನು ಹಂಗೆ ಬಿಟ್ಟೆ ಅಂದ್ಕೋ, ಏನು ನಿನ್ನ ಬದುಕು ಹೇಳು ನನಗಾಯಿತು, ಏನು ನಿನ್ನ ಬದುಕು ಇದನ್ನು ಬಿಟ್ಟಾದ ಮೇಲೆ?
ಏನು ಇಲ್ಲ. ನೀನು ಇನ್ನೊಬ್ಬನ ಬದುಕಲ್ಲಿ ಮೂರನೇ, ಅಂದರೆ ಇಬ್ಬರು ಗಂಡನ್ ಬಿಟ್ಟು ಬಂದಳ್ಕೊಳೋ, ಅಥವಾ ಒಬ್ಬ ಗಂಡ ಸತ್ತೋದ ಇನ್ನೊಬ್ಬಳನ್ನ ಬಿಟ್ಟು ಬಂದಿದ್ದಾಳೆ ಅಂದರೆ ಇಲ್ಲಿಂದ ಆಚೆಗೆ ನೀನು ಯಾವ ಪುರುಷರ ಬಳಿ ಹೋದರೂ ಕೂಡ ಕೇವಲ ನಿನ್ನ ಸೌಂದರ್ಯ ಇರೋವರೆಗೂ ಮಾತ್ರ ನಿನ್ನನ್ನು ಆರಾಧಿಸ್ತಾರೆ. ಅರ್ಥಾತ್ ಯಾವುದನ್ನು ಕಟ್ಕೊಂಡಿದ್ದೀನಿ ಅಂತ ದುಃಖ ಪಡ್ತಿದೀಯಲ್ಲವ, ಒಂದು ವೇಳೆ ನೀನು ಅನೇಕ ಕಾರಣಗಳನ್ನು ಕೊಟ್ಟಿದ್ದನ್ನು ಬಿಟ್ಟೆ ಅನ್ಕೋ, ನಿನ್ನ ಬದುಕು ಕೇವಲ ನಿನ್ನ ಸೌಂದರ್ಯ ಇರೋವರೆಗೂ ಮಾತ್ರ ಒಂದಷ್ಟು ದಿನ ಅರಳಬಲ್ಲದು, ಒಂದಷ್ಟು ದಿನ ಸಂತೋಷವಾಗಿ ನೋಡ್ಕೊಳ್ಬಲ್ಲ. ಯಾಕಂದರೆ ಯಾವ ಜನ ಇವನಿಗಾದರೂ ಅಂಥ ವಿಷ ಬುದ್ಧಿ ಇಲ್ಲ, ಅಯ್ಯೋ ಗಂಡ ಸತ್ತಿರೋಳು ಅದು ಇದು ಅಂತ ಇಲ್ಲ. ತುಂಬ ಬುದ್ಧಿವಂತ, ತುಂಬ ಏನೋ ಮಾತನಾಡೋನು, ತುಂಬ ಬುದ್ಧಿವಂತನನ್ನು ನೀನು ಮದುವೆ ಆಗ್ಬಿಟ್ಟಿದ್ದೆ ಅಂದ್ಕೋ, ಇದು ಇಷ್ಟೊತ್ತಿಗೆ ನೀನು ಬದುಕಿನ ನರಕ ಬೇರೆನೇ ಇರ್ತಿತ್ತು. ಅಂದರೆ ನೀನು ಬಯಸಿದ್ದೇನೂ ಸಿಗತಿಲ್ಲ ಅಂತ ನಾನು ಒಪ್ಕೊಳ್ತೀನಿ, ಆದರೆ ಇದಕ್ಕಿಂತ ದೊಡ್ಡ ದುಃಖ ಅಂದರೆ ನಿನ್ನನ್ನು ಹೀಯಾಳಿಸೋದಾಗಿತ್ತು, ಹೌದಲ್ಲವ? ಅದನ್ನು ಈತ ಮಾಡ್ತಾ ಇಲ್ಲ. ನೋಡು ತಾಯಿ, ನೀನೇನು ಬಯಸ್ತಾ ಇದೆಯಾ ಕಾಲಕ್ರಮೇಣ ಅವನಿಂದ ಸಿಗುವಂತ ಆಗಲಿ, ಅದಕ್ಕೆ ಭಗವಂತ ದಾರಿ ತೋರಿಸ್ತಾನೆ. ಆದರೆ ಈ ಕಾರಣ ಇದೆಯಲ್ಲ, ನಾನು ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು. ಈಗ 3 ಮಕ್ಕಳೆತ್ತು, ಒಂದು ದೊಡ್ಡ ಮನೆ ಕಟ್ಕೊಂಡು ಎಲ್ಲ ಸಂಬಂಧಿಕರನ್ನು ಕರೆದು ಕಳಿಸಿ, ಯಾಕೋ ನನಗೆ ಆ ಯೋಗ ಇಲ್ಲ ಅಂದುಕೊಂಡಾಗ, ನನ್ನ ಇರುವಷ್ಟು ದಿನ ಮಕ್ಕಳಾಗ್ತಾವೋ ಬಿಡ್ತಾವೋ, ಸಂಬಂಧಿಕರು ಬರ್ತಾರೋ ಇಲ್ವೋ, ಗಂಡ ಸರಿಯಾಗಿ ಅವ್ರನ್ನೆಲ್ಲ ಮಾತಾಡಿಸ್ತಾನೋ ಇಲ್ವೋ, ಅಥವಾ ಅವನು ನನ್ನನ್ನು ಪ್ರೀತಿಯಿಂದ ಅಪ್ಕೊಳ್ತಾನೋ ಇಲ್ವೋ, ವಿಷಯ ಏನಂದರೆ ನನಗೆ ಕೆಟ್ಟವನು ಸಿಕ್ಕಿಲ್ಲ ಅನ್ನೋದಕ್ಕಿಂತ, ಅಥವಾ ಒಳ್ಳೆಯವನು ಯಾಕೋ ನನ್ನ ಭಾವನೆಗೆ ಸ್ಪಂದಿಸೋನು ಸಿಗಲಿಲ್ಲ ಅನ್ನೋದಕ್ಕಿಂತ, ತೀರಾ ನನ್ನನ್ನು ಹೀಯಾಳಿಸೋನು, ಕೆಟ್ಟ ನಡತೆ, ಕೆಟ್ಟ ಮಾತು, ಸದಾ ನನ್ನನ್ನು ಯಾರೋ ಗಂಡ ಸತ್ತವಳನ್ನು ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ ಅಂತ ಪದೇ ಪದೇ ಹೇಳೋನೊಬ್ಬ ಸಿಕ್ಕಿಲ್ಲ ಅಂತ ನೀನು ಖುಷಿ ಪಡಬೇಕು. ನೋಡು ತಾಯಿ, ಸಾವಿರಾರು ಕಥೆಗಳನ್ನು ಕೇಳಿರೋನಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಕಾಲಕ್ಕೆ ಬದುಕು ಅಥವಾ ಇವತ್ತು ಕಾಲ ಹೇಗಿದೆ ಅಂದರೆ, ನನ್ನ ಗಂಡ ದುಡಿದೇ ಹೋದ್ರು ನಾನೇ ಹೋಗಿ ದುಡಿದು ತಂದು ಹಾಕ್ತೀನಿ, ಅವನು ನನ್ನನ್ನು ಮುದ್ದಾಡದೆ ಹೋದ್ರು ಅವನ ಮನೇಲಿ ಎಲ್ಲೋ ಒಂದು ಕಡೆ ಬಿದ್ದಿರಲಿ, ಆದರೆ ನಾವು ತಲೆ ತೆಗೆಸುವಂಥ ಕೆಲಸ ಅವನು ಏನೂ ಮಾಡದೇ ಇದ್ದರೆ ಸಾಕು, ಕರೆಕ್ಟ್ ಟೈಮಿಗೆ ಮನೆಗೆ ಬಂದರೆ ಸಾಕು, ಕರೆಕ್ಟ್ ಟೈಮಿಗೆ ಸಂಸಾರ ಜವಾಬ್ದಾರಿ ನೋಡಿಕೊಂಡ್ರೆ ಸಾಕು, ಇನ್ನೇನೂ ಮಾಡೋದು ಬೇಡ ಅನ್ನೋ ಸ್ಥಿತಿಗೆ ಹೆಣ್ಮಕ್ಳು ಬಂದು ನಿಂತಿದ್ದಾರೆ. ಯಾಕಂದರೆ ಒಳ್ಳೆ ಹುಡುಗರನ್ನು ಹುಡುಕೋದೇ ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಯಾಕಂದರೆ ಆಧುನೀಕರಣ, ಸುಖ, ಮದುವೆಗೆ ಮುಂಚೆನೆ ಎಷ್ಟು ಜನರ ಜೀವನದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಯಾರಿಗೂ ಗೊತ್ತಿರಲ್ಲ, ಅಷ್ಟು ರಹಸ್ಯವಾಗ್ಬಿಟ್ಟಿದೆ ಇವತ್ತು ಒಬ್ಬರ ಚಾರಿತ್ರ್ಯ, ಒಬ್ಬರ ಕ್ಯಾರೆಕ್ಟರ್. ಮದುವೆಗೆ ಮುನ್ನೆ ಏನೇನೋ ಮಾಡಿಕೊಂಡು ಮದುವೆ ಆದಮೇಲೂ ಅದೇ ಬುದ್ಧಿಯನ್ನು ಮುಂದುವರಿಸ್ಕೊಂಡು ಕಟ್ಕೊಂಡವಳಿಗೂ ನೆಮ್ಮದಿ ಇಲ್ಲ. ಈ ರೀತಿ ಇರೋ ಈ ಸಮಾಜದಲ್ಲಿ ನಿನ್ನ ಗಂಡ ಯಾಕೋ ಒಂದಷ್ಟು ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಿನ್ನ ದೃಷ್ಟಿಯಲ್ಲಿ ಅದು ಖಂಡಿತ ದೊಡ್ಡ ದುಃಖವೇ ಹೌದವ. ಆದರೆ ನಿನಗೆ 3 ಹೊತ್ತು ಊಟ ಇದೆ, ಇರೋಕೊಂದು ಮನೆ ಇದೆ, ಗಂಡ ಅಂತ ಕರೆಸ್ಕೊಳ್ಳೋಕೊಬ್ಬ ಇದ್ದಾನೆ, ಸಮಾಜ ದೃಷ್ಟಿಯಲ್ಲಿ ನೀನೊಬ್ಬಳು ಮಂಗಳಸೂತ್ರವನ್ನು ಕಟ್ಟಿಸ್ಕೊಂಡು ಗಂಡ ಇದ್ದಾನೆ ಅನ್ನೋ ಕಾರಣಕ್ಕೆ ನಿನಗೆ ಎಷ್ಟೋ ಭದ್ರತೆ ಇದೆ, ಹೌದಲ್ಲವ? ಒಂದು ವೇಳೆ ನೀನು ಇದನ್ನು ತ್ಯಜಿಸಿ ನೋಡು, ಸುಮ್ಮನೆ ತಮಾಷೆಗೆ ಅಂತ ತ್ಯಜಿಸಿ ನೋಡು, ಅಲ್ಲಿಂದ ನೋಡು ನಿನ್ನ ಬದುಕು ಏನಾಗುತ್ತೆ. ಬದುಕೋಕೆ ಆಗಲ್ಲ ಅಂತ ಅಲ್ಲ, ಬದುಕಬಹುದು, ಆದರೆ ಕೀಚಕರ ಹಾವಳಿ ಹೆಚ್ಚಾಗುತ್ತೆ. ನನಗೆ ನಂಬಿಕೆ ಇದೆ ನೀನು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತೀಯ. ಈಗ ನಿನಗಿರೋ ವಾಯ್ಸ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಾ ಇಲ್ವಾ? ಇಲ್ಲ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಸ್ವಲ್ಪನೂ ಕೇಳಿಸ್ತಾ ಇಲ್ವಾ? ಈಗಲೂ ಕೇಳಿಸ್ತಾ ಇಲ್ವನವ? ಇಲ್ಲ ಸರ್. ಒಂದು ನಿಮಿಷ ಹಾಗೆ ಇರು. ಕೇಳಿಸ್ತಾ ಇದೆಯಾ? ಹೇಳಿ. ಈಗ ಈತನನ್ನ ತ್ಯಜಿಸುವ ಬುದ್ಧಿಯನ್ನ ತೋರ್ಬೇಡ. ಈಗ ನಿನ್ನ ಪಾಲಿಗೆ ಬಂದಿದೆಯಲ್ಲ, ಇದು ಅವ್ರು ಯಾರೋ ದ್ವೇಷದಿಂದ ಮಾಡಿದ್ರು ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ, ಒಟ್ಟಿನಲ್ಲಿ ಮನೆಗೆ, ತವ್ರ ಮನೆಗೂ ಒಂದು ದಿವಸ ಭಾರ ಆಗಿ, ಅಯ್ಯೋ ಇವಳು ಬಂದು ಅಥವಾ ಇವಳಿಂದ ನಮ್ಮ ಮನೆ ಮರ್ಯಾದೆ ಹಾಳ ಅಥವಾ ಏನೋ ಒಂದು ಅನ್ನೋ ದಿನ ಬರೋಕ್ಕಿಂತ ಮುಂಚೆ ಭಗವಂತ ಯಾರ್ದೋ ಮಡ್ಲಿಗೆ ಹಾಕ್ಬಿಟ್ಟಿದ್ದಾನೆ ನಿಮ್ಮನ್ನು. ಬೇಡವ್ವ, ಇಲ್ಲಿ ನಾನು ಹೇಳ್ತೀನಿ, ನೀನು ಏನೇನು ಬಯಸ್ತಾ ಇದೀಯಾ, ನಿನ್ನ ಗಂಡನನ್ನೇ ಸರಿದಾರಿಗೆ ತಂದುಕೊಂಡು ಅವನಲ್ಲಿ ಮನೆ ಹಾಳು ಮಾಡುವ, ನಿನ್ನನ್ನು ಕೆಟ್ಟವಳನ್ನಾಗಿ ಬಿಂಬಿಸುವ ಏನೂ ಚಟಗಳು ಹವ್ಯಾಸಗಳು ಇಲ್ಲ. ಬಟ್ ನೀನು ಏನೇನು ಹೇಳ್ತಾ ಇದೆಯೋ
ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕಾಗಲ್ಲ. ಬಟ್ ಒಂದು ಹೇಳ್ಬೋದು, ಯಾವುದು ನಮ್ಮ ಪಾಲಿಗೆ ಬಂತೋ ಅದು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಬೇಕು. ಇವತ್ತು ಯಾಕೋ ಹಾಗಿದೆ, ನಾಳೆ ದಿನ ಮತ್ತೆ ಸರಿ ಹೋಗಬಹುದು. ಬಟ್ ಈಗಾಗಲೇ ತುಂಬ ಆತರಿಗೆ ನಿನಗಿಂತ ಬರೋಬ್ಬರಿ 21 ವರ್ಷ ದೊಡ್ಡವರಿದ್ದಾರೆ, ಹೌದಲ್ಲ? ಈಗ ಆತನಿಗೆ ಒಂದು 45, 44. ಈಗ ನಿಮ್ಗೆ ಒಂದು 24, 25. ಹೌದಾ? ಹೌದಲ್ಲ? ದುಃಖ ಪಡಬೇಡವ. ಈ ಸಮಯದಲ್ಲಿ ನಿನ್ನ ಪಾಲಿಗೆ ಏನು ಸಿಕ್ಕಿದೆ ಅದು ನಿನ್ನ ಪುಣ್ಯ ಅಥವಾ ನಿನಗೆ ಭಗವಂತ ಕೊಟ್ಟಿರೋ ಪ್ರಸಾದ ಅಂತ ಭಾವಿಸು. ಆದರೆ ಇಲ್ಲಿ ಇದೇ ಕಾರಣವನ್ನು ನೀನು 4-6 ಜನ ಹೇಳ್ತಾ ಬಂದರೆ ನಾಳೆ ದಿನ ಹೇಳಿದ ಕಾರಣಕ್ಕೆ ನಿನಗೆ ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಸುಖ ಅಥವಾ ದೇಹ ಸುಖ ಅಥವಾ ಕಾಮ, ಮೋಹ, ಬಹಳ ರೊಮ್ಯಾಂಟಿಕ್ ಆದ ಮನಸ್ಥಿತಿ ಒಂದು ಹೆಣ್ಣಿಗೆ ಸಹಜವಾಗಿ, ಅದೇನು ಅಶ್ಲೀಲವಲ್ಲ. ಒಬ್ಬ ಗಂಡನಿಂದ ಅಂಥದ್ದೊಂದು ನೆಮ್ಮದಿಯನ್ನು, ಅಂಥದ್ದೊಂದು ಸಲ್ಲಾಪವನ್ನು, ಸರಸವನ್ನು ಬಯಸೋದು ಖಂಡಿತ ತಪ್ಪಲ್ಲ. ಆದರೆ ಅದಕ್ಕೂ ಮೀರಿದ ಮೂಲಭೂತ ಕೆಲವು ವಿಚಾರಗಳಿದ್ದಾವೆ. ಅಂದರೆ ಗಂಡನಿಂದ ಯಾವುದೇ ಹರಾಸ್ಮೆಂಟ್ ಇಲ್ಲದೆ ಇರೋದು, ಗಂಡ ಕೆಟ್ಟದಾರಿಲಿ ಇಲ್ಲದೆ ಇರೋದು, ಗಂಡ ಕುಡುಕ ಅಲ್ಲದೆ ಇರೋದು, ಗಂಡ ಪರಸ್ತ್ರೀ ಸಹವಾಸ ಮಾಡದೇ ಇರೋದು, ಮನೆಗೆ ತಂದು ಹಾಕೋದು, ಅಥವಾ ಅಷ್ಟೋ ಇಷ್ಟೋ ಮನೆಗೆ ತುಂಬ ಗೌರವಾನ್ವಿತವಾಗಿ ಬದುಕೋದು. ಅಂದರೆ ನಿನ್ನ ಸರಸ ಸಲ್ಲಾಪಗಳಿಗಿಂತ ಎತ್ತರದ ಸ್ಥಾನದಲ್ಲಿ ಇವಿದ್ದಾವೆ, ಹೌದಲ್ಲ? ಹೊರತು ಊಟ, ಗಂಡ ಗೌರವಾನ್ವಿತವಾಗಿದ್ದಾನೆ, ಇರೋಕೆ ಮನೆ, ಮಾಡೋ ಕೆಲಸ, ನಿದ್ದೆ, ಒಂದೇನೋ ಜಗಳ ಇಲ್ಲ, ಒಂದು ನೆಮ್ಮದಿಯಾಗೇನೋ ಇದ್ದೀರಿ, ಇವೆಲ್ಲ ಆದಮೇಲೆ ಸರಸ ಸಲ್ಲಾಪ, ಹೌದಲ್ಲ? ಊಟಕ್ಕಿಂತ ಮುಖ್ಯನಾ ಸರಸ? ಇಲ್ಲ ತಾನೆ? ಒಳ್ಳೆ ವ್ಯಕ್ತಿತ್ವಕ್ಕಿಂತ ಮುಖ್ಯನ ಸರಸ? ಅಂದರೆ ಸರಸ ಮುಖ್ಯ ಅಲ್ಲ ಅಂತ ತೋರಿಸ್ಲಿಕ್ಕೆ ನಮ್ಮ ಸನ್ಯಾಸಿಗಳು ವೈರಾಗ್ಯ ಅನ್ನೋ ವಿಚಾರವನ್ನು ಜಗತ್ತಿಗೆ ಕೊಟ್ಟಿದ್ದು. ಅಂದರೆ ಕಾಮವೇ, ಲೈಂಗಿಕತೆಯೇ ಅಥವಾ ಸಲ್ಲಾಪವೇ, ರೊಮ್ಯಾಂಟಿಕ್ಕೇ, ಡ್ಯಾನ್ಸೇ ಇದೇ ಅದ್ಭುತ ಅಂದ್ಕೊಂಡವ್ರಿಗೆ ಇಲ್ಲ, ಅದು ಬೇಸಿಕ್ ವಿಚಾರ ಅಲ್ಲ, ಅದು ಇಲ್ಲದೇನೂ ಮನುಷ್ಯ ಬದುಕಬಹುದು ಅಂತ ಮದುವೆ ಆಗದೇನೆ ಜೀವನ ಪೂರ್ತಿ ಕಳೆದು ಸನ್ಯಾಸಿಗಳು ಪ್ರೂವ್ ಮಾಡಿಬಿಟ್ರಲ್ಲ. ಅಂದರೆ ತೀರಾ ಅನಿವಾರ್ಯವಾದ ವಿಚಾರ ಅದಲ್ಲ, ಅದು ಬೇಕು, ಅದು ಪ್ರಕೃತಿಯ ವಿಚಾರ, ಅದು ಪ್ರಕೃತಿ ಮನುಷ್ಯನಿಗೆ ಕೊಟ್ಟ ವರ. ಆದರೆ ಇಲ್ಲಿ ನಾವು ಆ ಚರ್ಚೆಗಳನ್ನೆಲ್ಲ ಮಾಡುವ ಮುಂಚೆ ಒಂದು ವೇಳೆ ನೀನು ಇದನ್ನು ತ್ಯಜಿಸಿದೆ ಅನ್ನೋದಾದರೆ ಏನಾಗ್ಬೋದು ನಿನ್ನ ಬದುಕು ಅಂತ ತಗೊಂಡಾಗ ಅವೆಲ್ಲ ಯೋಚನೆ ಮಾಡೋದೇ ಬೇಡ ಅಂತ ಅನ್ಸ್ಬಿಡ್ಬೇಕು ನಿನಗೆ. ಸರಿ, ನಾನು ಇವನಿಗೆ ಡೈವರ್ಸ್ ಕೊಟ್ಬಿಡ್ತೀನಿ, ನಾನು ಇನ್ನೊಂದು ಬದುಕನ್ನು ಬದುಕ್ತೀನಿ, 3ನೇವಳು ಅಥವಾ 2 ಗಂಡನನ್ನು ಎರಡು ಮದುವೆ ಆಗಿರಿ 3ನೇವಳು ಅಂತ ಗೊತ್ತು. ಆ 3ನೇವಳು ಅನ್ನೋ ವಾಕ್ಯವೇ ನಿನ್ನ ಬದುಕನ್ನು ಎಲ್ಲೂ ಹೋದ್ರೂ ಸೋಲಿನ ದವಡೆಗೂ ನೂಕುತ್ತೆ. ಎಲ್ಲೂ ನಿನಗೆ ಜಯ ಸಿಗಲ್ಲ. ಜಯ ಸಿಕ್ಕರೆ ನಿನ್ನ ಅಂದಕ್ಕೆ ಮಾತ್ರ, ನಿನ್ನ ಬದುಕಿಗೆ, ನಿನ್ನ ದೀರ್ಘಕಾಲದ ಸಂಸಾರದ ವಿಚಾರಕ್ಕೆ ನೀನು ಎಲ್ಲೂ ಕೂಡ ಕೂರ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈ 2ನೇದು, ಮೊದಲನೇ ನಿನ್ನ ತಪ್ಪಲ್ಲ, ಅದೇನೋ ಜಗಳ ಮಾಡಿಕೊಂಡ, ಆತ ಸತ್ತ. ಆದರೆ 2ನೇ ವಿಚಾರ ಬಂದಾಗ, ಸರಿ ಮೊದಲನೇದೇನೋ ತಂದೆ ತೀರು ಹೋಗ್ಬಿಡ್ತಾನೆ ಅಥವಾ ತಂದೆಗೆ ಏನೋ ಆಗ್ಬಿಡುತ್ತೆ, ಅವನು ಕುಡುಕ, ಅವನು ಸಾಯೋಕ್ಕಿಂತ ಮುಂಚೆ ಮಗಳು ಮದುವೆ ನೋಡಲಿ ಅನ್ನೋ ಕಾರಣಕ್ಕೆ ಮಾಡಿದ್ರು. ಈ 2ನೇದಾಗಾದರೂ ಅಯ್ಯೋ ಮಧ್ಯವರ್ತಿಗಳು ನಮಗೇನೇನೋ ಹೇಳಿಬಿಟ್ರು. ಅರೆ, ಈ ಕಾಲದಲ್ಲಿ ಒಬ್ಬ ಹುಡುಗನ ಹಿನ್ನೆಲೆ ಏನು, ಅವ್ರ ಮನೆತನ ಏನು, ಅಪ್ಪ ಅಮ್ಮ ಇದ್ದಾರಾ ಇಲ್ವಾ, ಅವ್ರಿಗೇನು ಸ್ಥಾನಮಾನ ಇದೆ ಊರಲ್ಲಿ, ಅಥವಾ ಹಳಗೋಲಿ ಆ ಹುಡುಗನ ಸ್ವಭಾವ ಎಂಥದ್ದು, ಇದು ಯಾವುದೂ ನೋಡಿದೆ. ಅರೆ, ನೀವೇನು ಕ್ರಿಸ್ತ ಪೂರ್ವದಲ್ಲಿ ಮದುವೆ ಆಗಿಲ್ಲ, ಕಳೆದ 5 ವರ್ಷದ 4 ವರ್ಷದ ಹಿಂದೆ ಆಗಿದ್ದೀರಿ, ಹೌದಲ್ವಾ? ಇದು ಯಾವುದೂ ನೋಡದೆ ಆಗಿಬಿಟ್ಟು ಈಗ ಬಂದು ನಾನು ಆ ವಿಚಾರಗಳು ಇಲ್ಲ, ನೀನು ಮುಂಚೆ ನೋಡಬೇಕಿತ್ತು, ಅಥವಾ ನಿನ್ನ ಮನೆಯವ್ರು ನೋಡಬೇಕಿತ್ತು. ನೀನು ಏನೇ ದೂಷಿಸೋದಿದ್ರು ನಿನ್ನ ಮನೆಯವ್ರನ್ನ ದೂಷಿಸಬೇಕೇ ಹೊರತು ಈತ ಅಲ್ಲ. ಇವತ್ತು ಒಂದು ಮದುವೆ, ಒಂದು ತರಕಾರಿ ತಗೊಳ್ಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ತಗೊಳ್ತೀರಿ, ಅಂಥದ್ರಲ್ಲಿ ಮದುವೆ ಅನ್ನೋ ವಿಚಾರ ಬಂದಾಗ ಮೊದಲನೇದೇನು ಅಂತ ಸಂಬಂಧಿಕರು ಇವರೆಲ್ಲ ಸೇರಿ ಆ ಕೆಟ್ಟ ಯೋಚನೆಗೆ ದೂಕ್ಬಿಟ್ರು. ಈಗ ಅಪ್ಪ ತೀರೋಗ್ಬಿಡ್ತಾನೆ, ಬೇಗ ಮದುವೆ ಮಾಡಿಬಿಡೋಣ ಅಂದ್ಕೊಂಡು ಕೊಟ್ಟು ನೀನು ಬದುಕು ಹಾಳು ಮಾಡಿದ್ರು. 2ನೇದಕ್ಕಂತೂ ಒಂದು ನಿನಗೆ ಬುದ್ಧಿ ಇರಬೇಕಿತ್ತು, ಇಲ್ಲ ಅವ್ರ ಮನೆಯವರು ತಡಿಯಪ್ಪ ಮೊದಲನೇದು ಹಿಂಗೆ ಮಾಡಿಬಿಟ್ಟು 2ನೇದಂತೂ ಸ್ವಲ್ಪ ವಿಚಾರಿಸಿ ನೋಡಿ ಮಾಡಿ ಕೊಡೋಣ ಅಂತ ಹೇಳ್ಬೋದಿತ್ತಲ್ಲ. ಯಾರೋ ಮಧ್ಯದನ್ನು ಬಂದ್ಬಿಟ್ಟ, ಅವನಿಗೆ 1000 ದ್ವೇಷ ಇರಲಿ, ಆ ದ್ವೇಷಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಲುಗೆ ಕೊಟ್ಟವ್ರು ನೀವೇ ತಾನೇ. ಮತ್ತೆ ಮೊದಲು ನೀನು ಅರ್ಥ ಮಾಡ್ಕೊಳ್ಳವ, ಇಲ್ಲಿ ಬಂದು ನೀನು ಕೊಡ್ತಿರೋ ಕಾರಣಗಳು ಧರ್ಮ ಅಲ್ಲ.
ಆದರೂ ನಿನ್ನ ಭಾವನೆಗೆ ಸ್ಪಂದಿಸೋದಕ್ಕೆ ಕಾರಣಕ್ಕೆ ನಾನು ಅದನ್ನು ಸ್ವಲ್ಪ ಗೌರವಾನ್ವಿತವಾಗಿ ನೋಡ್ತಿದ್ದೀನಿ ಇನ್ನು ಹೊರತು ಒಬ್ಬ ಕುಡುಕ ಅಲ್ಲ, ಒಬ್ಬ ಕಾಮುಕ ಅಲ್ಲ, ಒಬ್ಬ ದುಷ್ಟ ಅಲ್ಲ. ಕುಡುಕಂಬಂದು ನಿಮಗೂ ಅಥವಾ ತೊಂದರೆ ಕೊಟ್ಟು ನಿಮ್ಮ ಬದುಕಿಗೆ ನರಕಕ್ಕೆ ದೂಕದವನಲ್ಲ. ಇದೇನೂ ಮಾಡಿದವನನ್ನು ಊರಿನ ಜನ 1000 ಮಾತಾಡಲಿ, ಮೆಂಟ್ಲು ಅನ್ಲಿ, ಆಫ್ ಮೆಂಟ್ಲು ಅನ್ಲಿ ಅಥವಾ ಸೈಕೋ ಅನ್ಲಿ, ಬಟ್ ನಿಮಗೇನು ತೊಂದರೆ ಕೊಟ್ಟಿಲ್ಲ ಅನ್ನೋದೇ ಸತ್ಯ ಅಲ್ವಾ. ಇಂಥ ಒಬ್ಬ ವ್ಯಕ್ತಿಯನ್ನು ನೀನು ಈ ಕಾರಣಗಳು ಕೊಟ್ಟು ತ್ಯಜಿಸ್ತೀಯ ಅಂದರೆ ಹೋಗು, ಅದು ಯಾರು ಕೊಡ್ತಾನೆ ನೋಡ್ತೀನಿ. ನೀನು ಅಂದುಕೊಂಡಿರೋ ಬದುಕು ಅಥವಾ ನೀನು ವಹಿಸ್ತಾ ಇರೋ ಬದುಕು, ಇದಕ್ಕೂ ಮೀರಿದ ಒಂದು ಯೋಗವನ್ನು ಭಗವಂತ ನಿನಗೆ ಕೊಟ್ಟಿದ್ದಾನೆ. ಅವನನ್ನೇ ಬುದ್ಧಿವಂತನನ್ನಾಗಿ ಮಾಡಿಕೊಂಡು ಅವನಿಗೆ ಸರಿ ತಪ್ಪುಗಳ ಬಿಡಿಸಿ ಹೇಳಿ ಒಬ್ಬ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಗಂಡನನ್ನು, ಕ್ರೂರನನ್ನು ಪ್ರೇಮಿಯಾಗಿ ಮಾಡ್ಬೋದು ಅಥವಾ ಒಬ್ಬ ತುಂಬ ಮೃದು ಸ್ವಭಾವದನ್ನು ರಾಕ್ಷಸನಾಗಿ ಮಾಡ್ಬೋದು. ಇವತ್ತು ಹೆಣ್ಣಿನ ಮಾತು ಕೇಳಿಕೊಂಡು ಕೊಲೆ ಸುಲಿಗೆಗಳು ಮಾಡಿ ಜೈಲಲ್ಲಿಲ್ವಾ? ಹೌದು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಬ್ಬ ದೇವರಂಥ ಮನುಷ್ಯನನ್ನು ಕೊಲೆಗಾರನನ್ನಾಗಿ ಮಾಡ್ಬೋದು. ಅದೇ ಒಬ್ಬ ಕೊಲೆಗಾರನನ್ನು ದೇವರಂಥ ಮನುಷ್ಯನನ್ನಾಗಿ ಮಾಡ್ಬೋದು. ಇಲ್ಲಿ ಕಾಮ, ಮೋಹ, ಪ್ರೇಮ ಅಥವಾ ಇದೇನೋ ನೀವು ಹೇಳೋಕೆ ಬರ್ತಾ ಇದೆಯಲ್ಲ, ಈ ವಿಚಾರ ಸ್ವಲ್ಪ ದೂರದ ವಿಚಾರ. ಅದು ಸಿಕ್ಕ್ರ ಪುಣ್ಯ, ಸಿಗಲಿಲ್ವ ಏನು ನಷ್ಟ ಇಲ್ಲ. ಅಂದರೆ ಹಗಲಿರುಳು ಕಾಮುಕನಂತೆ ವರ್ತಿಸಿ ಹಗಲಿರುಳು ನಿನ್ನ ಬದುಕನ್ನು ಹಾಳು ಮಾಡುವವನಿಗಿಂತ ಸುಮ್ಮನಿರುವವನು ಎಲ್ಲದರಲ್ಲೂ ಶ್ರೇಷ್ಠ ಅಲ್ವನವ್ವ. ಹಾಗಂತ ಸಿಗದೇ ಇರುವುದು ಒಳ್ಳೇದಾಯಿತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿನಗೆ ಅರ್ಥವಾಗ್ತಾ ಇಲ್ಲ. ಬಟ್ ನಾನಿಷ್ಟು ಮಾತ್ರ ಹೇಳಬಲ್ಲೆ, ಇವನ ವಿಚಾರದಲ್ಲಿ ಈಗ ನೀನು ದೋಷಾರೋಪಗಳನ್ನು ಮಾಡೋದು ಸರಿಯಲ್ಲ. ನೀನೇನೇ ಮಾಡೋರಿದ್ರು 2ನೇ ಮದುವೆ ಆಗಿರೋದ್ರಿಂದ ಇಲ್ಲಿ ಎಚ್ಚೆತ್ತುಕೊಂಡು ಮದುವೆಗೆ ಮುಂಚೆ ಮಾಡಬೇಕಿತ್ತು. ಇಲ್ಲಿ ಬಂದು ನೀನು ಏನೇನೋ ಆಲೋಚನೆಗಳನ್ನು ತಗೊಂಡ್ರೆ ಅದು ಆ ವ್ಯಕ್ತಿಗೆ ಅದು ಮೋಸ ಆದಂಗಾಗುತ್ತೆ. ಅದು ಧರ್ಮ ಅಲ್ಲ. ಇಲ್ಲೇ ನೀನು ಬದುಕನ್ನು ಸಾಧಿಸಿ ತೋರಿಸು. ಯಾವ ವ್ಯಕ್ತಿಯನ್ನು ಇಡೀ ಊರು ಮೆಂಟ್ಲು, ಸೈಕೋ ಅಂತಲ್ಲ, ಅದೇ ವ್ಯಕ್ತಿ ಜೊತೆ ಒಳ್ಳೆ ಬದುಕನ್ನು ಬದುಕು. ಆ ಭಗವಂತ ನಿಮಗೆ ಒಳ್ಳೆ ಸಂತಾನಗಳನ್ನು ಕೊಡಲಿ. ನಿಮ್ಮ ಬದುಕು ಬಂಗಾರವಾಗುತ್ತೆ. ಆದರೆ ತ್ಯಜಿಸುವ ಆಲೋಚನೆಯನ್ನು ಬಿಟ್ಟು ಸರಿ ಮಾಡಿಕೊಳ್ಳುವ ಕಡೆ ಹೊತ್ತು ಕೊಡು. ಹಾಗೆ ಹೆಚ್ಚು ಒತ್ತನ್ನು, ದೋಷಗಳನ್ನು ಹೇಳ್ಕೊಂಡೇ ಕೂತ್ಕೊಳ್ತೀಯೋ, ಇಲ್ಲ ನನ್ನ ಪಾಲಿಗೆ ಬಂತು, ಸಿಕ್ಕಷ್ಟು ತಗೊಳ್ಳೋಣ, ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಇರ್ತೀಯ. ಇಲ್ಲ ನನಗಿದು ಬೇಡ, ನಾನು ಡೈವರ್ಸ್ ತಗೊಂಡು ಒಂಟಿಯಾಗಿ ಬದುಕ್ತೀನಿ. ಆಯಿತು, ನೀನು ಒಂಟಿಯಾಗಿ ಬದುಕ್ತೀಯ, ಪರವಾಗಿಲ್ಲ. ಬಟ್ ಇದನ್ನು ತಗೊಂಡಾದ್ಮೇಲೆ ನನ್ನ ಜೀವನ ನಾನು ಅಂದ್ಕೊಂಡಂಗಿರುತ್ತೆ, ಅದು ಸುಳ್ಳು. ನಾನೇ ಹೇಳ್ತೇನೆ, ಅದು ಸುಳ್ಳು ಸುಳ್ಳು ಸುಳ್ಳು. ಇಂಥ ಒಬ್ಬ ಅಂದರೆ ತಂದೆ ತಾಯಿಯನ್ನು ಕಳ್ಕೊಂಡಾಗ ಇಡೀ ಊರಿನವರು ಅವನನ್ನು ಹೇಗೆ ಬಳಸ್ಕೊಂಡಿರ್ಬೇಕು ಯೋಚನೆ ಮಾಡು. 30 ವರ್ಷ ಇರ್ಬೋದು. ಇಲ್ಲಿ ಮದುವೆಗೆ ಮುಂಚೆ ನನಗೆ ಆ ಹುಡುಗಿ ಬೇಡ ಅಂತ ಅವನು ಹೇಳಿದ್ದ, ಹೌದಲ್ಲ? ಹೌದು. ಮಧ್ಯದವ್ರು ಯಾರೋ ಮಾಡಿರೋ ತಪ್ಪಿಗೆ ಯಾಕೆ ಅವನಿಗೆ ಶಿಕ್ಷೆ? ಅದು ಇಲ್ಲ ಸರ್, ನಾನು ಅವ್ರನ್ನೇನು ಅನ್ನಕ್ ಹೋಗಲ್ಲ. ಅವ್ರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಅಂತ ಏನು ಅನ್ಲಿಕ್ಕೆ ಹೋಗ್ಬೇಡ. ನೀನ್ ಮನಸ್ಸಲ್ಲಿ ಆಲೋಚನೆ ಮಾಡ್ತಿರೋದು ಕೂಡ ತಪ್ಪೇ. ಅದು ನಿನಗೆ ಬೇಡವಾ, ಬಿಟ್ಟು ಹೋಗು. ಆಮೇಲೆ ಅದು ಎಂತ ಪರಿಪೂರ್ಣವಾದ ಮನುಷ್ಯ ಸಿಗ್ತಾನೆ ನೋಡಿವಂತ ನೀನೆ. ಇಲ್ಲ ತಾಯಿ, ನೀನು ನಿನ್ನ ಗಂಡನನ್ನೇ ಬದಲಾಯಿಸಬಹುದು. ಒಂದು ಹೆಣ್ಣಿಗೆ ಆ ಶಕ್ತಿ ಇದೆ, ಪ್ರಯತ್ನ ಮಾಡು. ನೀನು ಎಲ್ಲಿವರೆಗೂ ಅವನ ದೋಷ ಬಿಟ್ಟಂತೂ ಹೋಗೋದಿಲ್ಲ ಸರ್, ಬಿಟ್ಟಂತೂ ಹೋಗಲ್ಲ. ಆಯ್ತು, ಬಿಟ್ಟು ಹೋದ್ರೂ ತಾನೆ ಆಯ್ತವ್ವ. ನಾನು ನೋಡಿದ್ದೀನಿ, ಆ ಧರ್ಮವನ್ನು ತಿಳಿದೇ ಹೇಳ್ತಾ ಇದ್ದೀನಿ. ಇಲ್ಲಿ ನಿನ್ನ ಬಾಯಿಂದಲೇ ಬರ್ತಾ ಇದೆ. ಅವನಿಗೆ ಯಾವ ಕೆಟ್ಟ ಚಟ ಇಲ್ಲ, ಹವ್ಯಾಸ ಇಲ್ಲ. ನಿನ್ನನ್ನು ಕಣ್ಣೀರು ಹಾಕ್ಸೋದು ಅವನು ಏನೂ ಮಾಡಿಲ್ಲ. ಬಟ್ ಅವನು ಸುಮ್ಮನಿರೋದೇ ನಿನಗೆ ಕಣ್ಣೀರಿಗೆ ಕಾರಣ ಅನ್ನೋದಾದರೆ ಆಯಿತು. ನಿಜವಾಗ್ಲೂ ಕಣ್ಣೀರು ಬರೆಸೋರು ನಿನಗೆ ಸಿಗೋವರೆಗೂ ನಿನಗೂ ಸಮಾಧಾನ ಇಲ್ಲ. ಒಬ್ಬ ಪುರುಷನನ್ನು ಇನ್ನೂ 5 ವರ್ಷ ತಗೋ, ನಿನಗೆ ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ, ನಿಮಗೆ ನೀನು ಅಂದ್ಕೊಂಡು ಜೀವನ ಸಿಗದೆ ಇದ್ರೂ ಪರವಾಗಿಲ್ಲ. ಆದರೆ ಒಂದು ಇಡೀ ಊರು ತುಂಬ ಕೀಳಾಗಿ ನಡೆಸ್ಕೊಳ್ತಾ ಇದ್ದ ಒಬ್ಬ ವ್ಯಕ್ತಿಗೆ ನಾನು ಜೀವನ ಕೊಟ್ಟೆ, ಜೀವನದಲ್ಲಿ ಒಂಚೂರು ನೆಮ್ಮದಿ ಕೊಟ್ಟೆ, ಅಥವಾ ಆತನ ಜೊತೆ ಬದುಕನ್ನು ಬದುಕಿದೆ, ಆತನಿಗೊಂದು ಭದ್ರತೆಯನ್ನು ಕೊಟ್ಟೆ. ಆತನಿಂದ ನಿನಗೆ ಭದ್ರತೆ, ನಿನಗಿಂದ ಆತನಿಗೆ ಭದ್ರತೆ. ಈ ನೆಮ್ಮದಿಯಲ್ಲಂತೂ ಪ್ರಾಣ ಬಿಡ್ಬೋದಲ್ಲವ? ನಮ್ಮನ್ನ ಯಾರು ಮಾತಾಡ್ಸೋದಿಲ್ಲ, ನಮ್ಮನ್ನ ಯಾರು ಹೇಳಕ್ಕೂ ಕರೆಯೋದಿಲ್ಲ ಸರ್. ನಿಮ್ಮನ್ನ
ಆ ರೀತಿಯಲ್ಲಿ ಅಥವಾ ಆ ವ್ಯಕ್ತಿಯನ್ನ ನಿನ್ನ ಗುಣಕ್ಕೆ ಅಲ್ಲಿ ಯಾವುದೇ ಬೆಲೆ ಇಲ್ಲವ್ವ. ಯಾಕಂದ್ರೆ ಆ ವ್ಯಕ್ತಿಯ ಹೆಂಡತಿ ಅಂತ ನೋಡ್ತಾರೆ ಹೊರತು ಪರ್ಟಿಕ್ಯುಲರ್ ಆಗಿ ನಿನ್ನ ಗುಣಕ್ಕೆ ಅಲ್ಲಿ ಯಾವುದೇ ಬೆಲೆ ಇಲ್ಲ. ಹೌದು. ಸೊ ನನ್ನ ಹಾರೈಕೆ ಇಷ್ಟೇ, ಕಣ್ಣೀರು ಹಾಕೊಂಡು ಅದನ್ನ ಜೊತೆ ಬದುಕು ಅಂತ ನಾನು ಹೇಳಲ್ಲ. ಬಟ್ ಧರ್ಮ ಏನಿದೆ ನಾನು ಅದನ್ನು ಹೇಳ್ತೀನಿ. ಇಲ್ಲ ಇದನ್ನು ಬಿಟ್ಟರೆ ನನ್ನ ಜೀವನ ನಾನು ಬೇಕಾದಂಗೆ ಕಟ್ಕೊಳ್ತೀನ, ನನ್ನ ಒತ್ತಾಯ ಇಲ್ಲ ತಾಯಿ, ನೀನು ಖಂಡಿತ ಮಾಡ್ಬೋದು. ಆದರೆ ಧರ್ಮ ಹೇಳ್ತಾ ಇದೆ, ಯಾವುದೇ ರೀತಿಯ ತಪ್ಪಿಲ್ಲದ ಅಥವಾ ಯಾವುದೇ ರೀತಿಯಲ್ಲೂ ಕುತಂತ್ರವನ್ನು ಮಾಡಿ ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಹೇಗೋ ಬಂದು ಗಂಟು ಹಾಕೊಂಡಿದ್ದೀಯ, ಇಲ್ಲಿ ಏನೋ ಒಂದು ಕಾರಣ ಕೊಟ್ಟು ಬಿಟ್ಟು ಹೋಗೋದ್ರಿಂದ. ಇಲ್ಲ ಸರ್, ಬಿಟ್ಟು ಹೋಗ್ತಿಲ್ಲ ಅಂತ ಯೋಚನೆ ನಾನು ಮಾಡಿಲ್ಲ ಸರ್. ಬೇಡವ, ಅಂಥದ್ದು ಯೋಚನೆ ಮಾಡಬೇಡ. ಸಾಧ್ಯವಾದಷ್ಟು ಅವನನ್ನು ಇನ್ನಷ್ಟು ಒಳ್ಳೆ ಮನುಷ್ಯನನ್ನಾಗಿ ಪರಿವರ್ತಿಸುವ ಪ್ರಯತ್ನ ಮಾಡು. ಒಂದು ಹೆಣ್ಣಿನ ಶ್ರೇಷ್ಠತೆ ಇರೋದವ್ವ ಅವಳಿಗೆ ಬೇಕಾದನ್ನೆಲ್ಲ ಪಡ್ಕೊಂಡಾಗ ಅಂತ ಅಲ್ಲ. ಎಂಥ ಒಬ್ಬ ವ್ಯಕ್ತಿ ಆತನನ್ನು ನೀನು ಮುಗ್ಧ ಅಂತ ಕರಿಬೋದು. ಈ ಹಿಂದೆ ಏನಾಯಿತು ನಿನಗದು ಬೇಡ, ಆತನ ಬದುಕಲ್ಲಿ ಈ ಹಿಂದೆ ಏನಾಯಿತು ನಿನಗದು ಬೇಡ. ಈಗ ನಿನ್ನ ಮಡ್ಲಿಗೆ ಬಂದಿದ್ದಾನೆ, ಬದುಕು ಆತನಿಗೆ ನಗಿಸು ಅಥವಾ ಖುಷಿ ಪಡಿಸು. ಇಲ್ಲ ಅವನು ಮನುಷ್ಯ ಭಾವನೆಗಳಿಗೆ ಸ್ಪಂದಿಸೋದಿಲ್ಲ, ಇಲ್ಲ ಮೃಗದ ರೀತಿಯಲ್ಲಿ, ಅಂದರೆ ತೊಂದರೆ ಏನು ಕೊಡ್ತಾನೆ ಅಂತ ಅಲ್ಲ, ಅವನಿಗೆ ಯಾವ ಭಾವನೆಗಳು ಇಲ್ಲ, ಅವನೊಂಥರ ಹಂಗೆ ಇದ್ದಾನೆ. ನೋಡಿ ತಾಯಿ, ನನಗನ್ಸುತ್ತೆ ಯಾವುದೇ ಭಾವನೆಗಳೇ ಇಲ್ದಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಬುದ್ಧಿಮಾಂದ್ಯನಿಗೂ ಒಂದು ಭಾವನೆ ಇರುತ್ತೆ, ಬಟ್ ನೀನು ಹೇಳ್ದಂಗಿಲ್ಲ ಅನ್ಬೋದಷ್ಟೆ. ಅವನ ಬದುಕಲ್ಲೂ ಏನೇನೋ ವಿಚಾರಗಳಿಗೆ ಅವನು ಭಾವನೆಗಳು ಇರ್ತವೆ, ಬಟ್ ನೀನು ಬಯಸಿದ್ದಿಲ್ಲದೆ ಇರ್ಬೋದಷ್ಟೇ. ಮಿನಿಮಮ್ ಒಂದು ಹಸುವಾದಾಗ ಊಟ ಹಾಕೊಡು ಅಂತಲೂ ಕೇಳಲ್ವಾ? ಮಾಡಿ ಇಟ್ಟಿದ್ರೆ ಅವರೇ ಹೋಗಿ ಹಾಕೊಂಡು ತಿಂತಾರೆ. ಯಾಕೆ ಮಾಡಿಲ್ಲ ಅಂತಾನು ಕೇಳಲ್ಲ ಸರ್. ಮತ್ತೆ ಏನ್ ನಿಮ್ ನಡುವೆ ಮಾತುಕತೆ ಅಂತ ಏನ್ ನಡೆಯುತ್ತೆ? ಮತ್ತೆ ಏನು ಇಲ್ಲ ಸರ್, ನಾನೇ ಮಾತಾಡ್ತೀನಿ. ಏನಾದ್ರು ಮಾತಾಡ್ಸಿದ್ರೆ ಅಷ್ಟೇ ಸರ್ ಹೇಳುದು. ಹೆಂಗ್ 4 ವರ್ಷ ಇರ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ? ಇದೀನಿ ಸರ್ ನಾನು. ನೀನೇನೋ ಮುಚ್ಚಿಡ್ತಾ ಇದೀಯ, ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು. ಹೆಂಗ್ 4 ವರ್ಷ ಇರ್ಲಿಕ್ಕೆ ಸಾಧ್ಯ? ಒಂದು ಅವತ್ಯಾವತ್ತೂ ಬರ್ದೇ ಇರೋ ಆಲೋಚನೆ ಇವತ್ತು ಯಾಕೆ ಬರ್ತಾ ಇದೆ? ಮತ್ತೆ 4 ವರ್ಷಗಳಿಂದ ಬರ್ದೇ ಇರೋದು ಇವತ್ತು ಯಾಕೆ ಬರ್ತಾ ಇದೆ? ಮೊದಲ 1 ವರ್ಷದಲ್ಲೇ ನಿರ್ಧಾರ ತಗೊಳ್ಬೇಕಿತ್ತಲ್ಲ, ಯಾಕೆ ತಗೊಳ್ಳಿಲ್ಲ? ನಾನು ಹೇಳ್ಕೊಂಡು ಬಂದಿದ್ದೀನಿ ಸರ್, ಅವತ್ತಿಂದ ನಾನು ಕೇಳಿದ್ದೀನಿ ಎಲ್ಲ ಹೇಳಿ ಮದ್ವೆ ಮಾಡ್ದವ್ರನ್ನೆಲ್ಲ. ಕಟ್ ಆಗ್ತಿದೆ ನಿನ್ ಧ್ವನಿ, ಕಟ್ ಆಗ್ತಿದ್ಯವ್ವ. ಹಲೋ ಹಲೋ, ಹೇಳವ್ವ. ಕೇಳಿಸ್ತಿದ್ಯಾ ಸರ್? ಹೇಳವ್ವ. ಅಂದ್ರೆ ನಾನು ಮದ್ವೆ ಮಾಡ್ದವ್ರನ್ನ ಎಲ್ಲಾ ಕೇಳಿದೀನಿ ಸರ್, ನಾ ಮನೇಲಿ ಕುರ್ಸಿ ಎಲ್ಲಾ ಕೇಳಿದೀನಿ ಸರ್, ಇದೇ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲಾರು ಆಗೋಗಿದ್ಯಮ್ಮ, ಈಗೇನು ಮಾಡೋದಕ್ಕಾಗಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ, ತಿದ್ದನ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಸರ್. ಆದ್ರೂನೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗ್ ನಾನು ಪ್ರತಿಯೊಂದು ನಮ್ಮ ಮನೇಲಿ ಏನೇನ್ ಹೇಳಿದ್ವಿ ಸರ್, ನಾನು ಅವ್ರಿಗೆ ಹೇಳ್ತೀನಿ ಈ ತರ ಇವತ್ತಿಗೆ ನಡೀತಾ ಇದೆ, ಇವಾಗ ಏನ್ ಮಾಡ್ಬೇಕು, ಈ ತರ ಮಾತಾಡಿದ್ದೀನಿ, ಈ ತರ ಕೇಳ್ದೆ, ಅವ್ರು ಇದಕ್ಕೆ ಈ ತರ ಆನ್ಸರ್ ಮಾಡಿದ್ರು ಅಂತೆಲ್ಲ ಹೇಳ್ಕೊಂತೀನಿ ಸರ್. ನನ್ಗೆ ನಮ್ಮ ಅಮ್ಮ ಅಪ್ಪ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಅವರು ಬರೋದು ಹೋಗ್ತಾ ಇರ್ತಾರೆ ನನ್ ಜೊತೆಲಿ. ನಿಮ್ಮ ಅಪ್ಪ ಅಮ್ಮನ್ ಮಾತಾಡ್ಸಲ್ವಾ ಆ ವ್ಯಕ್ತಿ? ಅಂದ್ರೆ ಯಾವಾಗ ಬಂದ್ರಿ ಅಂತಾರೆ ಸರ್. ಕೇಳು, ಯಾವಾಗ ಅವ್ರು ಬರಕ್ ಮುಂಚೆನೆ ಹೇಳ್ಕೊಟ್ಟಿರ್ತೀರಿ, ಈ ತರ ಬಂದಿದ ತಕ್ಷಣ ಈ ತರ ಕೇಳು ಯಾವಾಗ ಬಂದ್ರಿ ಅಂತ. ಆಯ್ತವ, ಇದು ಸಮಾಜದ ಕೆಲವು ಘಟನೆಗಳಿಂದ ಆತನ ಮನಸ್ಸಿಗಾದ ಘಾಸಿ ಇರಬಹುದು, ಬಟ್ ಇದು ಬಿಟ್ಟು ಹೋಗುವಂಥದ್ದು ಯೋಗ್ಯ ಅಲ್ಲ. ಹಂಗೇನಾದ್ರೂ ಬಿಟ್ಟು ಹೋದ್ರೆ ಕೇಳಿಸ್ಕೋ, ಇಷ್ಟೆಲ್ಲ ಇದ್ದಿದ್ರೆ ನೀನ್ ಈ ಚರ್ಚೆಗೆ ಬರ್ತಾನೆ ಇರ್ಲಿಲ್ಲ. ಮನ್ಸಲ್ಲೊಂದು ಮಾತಲ್ಲೊಂದು ಇಟ್ಕೊಳ್ಬೇಡ, ಅರ್ಥ ಆಯ್ತಲ್ಲ? ಬಿಡಂಗಿದ್ರೆ ಬಿಟ್ಟು ಹೋಗು, ಅದೆಲ್ಲಿರ್ತಿ ನೋಡೋಣ. ಆ ವ್ಯಕ್ತಿಗೆ ಮೋಸ ಆಗಲಿಕ್ಕೆ ಧರ್ಮ ಒಪ್ಪಲ್ಲ, ಅಥವಾ ನನಗದಿಷ್ಟ ಇಲ್ಲ, ಅದು ಧರ್ಮಕ್ಕೂ ಇಷ್ಟ ಇಲ್ಲ. ನೀನಿಲ್ಲಿ ಸಂಭಾಳಿಸ್ಕೊಂಡು ಹೋಗ್ತೀಯ, ಇಲ್ಲ ನನ್ನಿಷ್ಟ ನನ್ನ ಬದುಕು ಹೋಗ್ತೀಯ, ಹೋಗು, ಅವನನ್ನು ಕಾಪಾಡ್ಕೊಳ್, ಧರ್ಮ ಕಾಪಾಡ್ಕೊಳ್ತೀನಿ. ಆದಷ್ಟು ಅಲ್ಲ, ನೀನು ಮದುವೆಗೆ ಮುಂಚೆ
ಯಾವುದನ್ನು ಆಲೋಚಿಸಿ ಯಾವುದನ್ನು ವಿಚಾರಿಸಿ ಆಗಬೇಕಿತ್ತು, ಮದುವೆ ಆದಮೇಲೆ ಹಿಂಗೆ ಅಂತ ಗೊತ್ತಾಗಿದೆ. ಬಟ್ ಇಲ್ಲಿ ನೋಡವ, ಬಿಟ್ಟು ಹೋಗುವಂಥದ್ದು ಇಲ್ಲಿ ಏನೂ ಇಲ್ಲ. ಹಾಗಾಗಿ ನಿನಗೆ ನಾನು ಹೆಚ್ಚೇನೂ ಹೇಳಲ್ಲ. ಅದಕ್ಕೂ ಮೀರಿ ನಿನ್ನದೇ ಆದ ಬೇರೆ ಬೇರೆ ಆಸೆಗಳ ಕಾರಣಕ್ಕೆ ಬಿಟ್ಟು ಹೋಗ್ತೀಯಾ, ಅದು ನಿನಗೆ ಬಿಟ್ಟಿದ್ದು, ನಿನ್ನ ವೈಯಕ್ತಿಕವಾದ ಸ್ವಾತಂತ್ರ್ಯ. ಅದು ನಾನು ಹೇಳ್ಬೋದು, ಬಟ್ ಅದು ಜಗತ್ತಿಗೆ ಏನನ್ಸ್ಬಿಡುತ್ತೆ, ಈ ಹುಡುಗಿಗೇನು ಆಸೆ ಇರಲ್ವಾ, ಈ ಹುಡುಗಿಗೇನು ಭಾವನೆ ಇರಲ್ವಾ ಅಂತ ಅನಿಸುತ್ತೆ. ಹಿಂಗೆ ಹೋದವರೆಲ್ಲ ಎಲ್ಲೆಲ್ಲಿಗೆ ಹೋದ್ರು ಅಂತ ನಂಗೆ ತುಂಬ ಸಾವಿರಾರು ಕತೆಗಳು ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ದೀನಿ. ಇದು ನೀನು ಹೆಂಗೆ ತಗೊಳ್ತೀವೋ ಅದು ನಿನಗೆ ಬಿಟ್ಟಿದ್ದು. ಅರ್ಥ ಆಯ್ತಲ್ಲ? ಅವತ್ತು ಯಾವುದನ್ನು ಇವತ್ತು ಸುಮ್ಮನಿದೆ ಅನ್ನೋದೇ ನಿಂಗೆ ಸಮಸ್ಯೆ ಅಲ್ವಾ, ನಾಳೆ ದಿನ ಸುಮ್ಮನೆ ಇಲ್ಲ ಅಂತ ನೀನೇ ಫೋನ್ ಮಾಡ್ತೀಯ. ಅಂದರೆ ಇವನಲ್ಲ, ಬೇರೆಯವನು ವಿಚಾರಕ್ಕೆ ಹೋದರೆ, ಏನು ಸಾರಿ ನಾನು ಬಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ ಅಂತ ನೀನೇ ಫೋನ್ ಮಾಡ್ತೀಯ. ನೀನು ಮೊದಲೇ ಹೇಳ್ಕೊಟ್ಟಿರ್ತೀಯೋ ಏನು ಮಾಡ್ತೀಯೋ, ನೀನು ಹೇಳ್ದಂಗೆ ಕೇಳ್ತಾ ಇದ್ದಾನೆ ಅಂದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಆತನನ್ನು ಇದನ್ನು ಮಾಡ್ಕೋ. ಬಟ್ ಈ ವಿಚಾರದಲ್ಲಿ ಆತನನ್ನು ಬಿಡುವ ಚಿಕ್ಕ ಆಲೋಚನೆ ಬಂದರೂ ಕೂಡ ಅದು ನಿನ್ನ ಪಾಪದ ಬುಟ್ಟಿಗೆ ಸೇರುತ್ತೆ ಹೊರತು ಅದು ನಿನ್ನ ಬದುಕನ್ನು ಚೆನ್ನಾಗಿಟ್ಕೊಳ್ಳೋ ಅನ್ನೋ ಪ್ರಶ್ನೆನೇ ಬರಲ್ಲ. ಚೆನ್ನಾಗೇ ಇದೆ. ಬಟ್ ನೀನು ಹೇಳ್ತಾ ಇರೋದು, ನೀನು ಭಾವಿಸ್ತಿರೋ ವಿಚಾರ ಅದು ಮೂಲಭೂತ ಪಟ್ಟಿಗೆ ಬರಲ್ಲ. ಅದು ಅದರಿಂದ ಆಚೆದು. ಅದು ಸಿಗ್ತಾ ಓಕೆ, ಸಿಗಲಿಲ್ವಾ ಆಯಿತು, ನನ್ನ ಪಾಲಿಗೆ ಬಂದಿದ್ದು ಅಂತ ಮುಂದುವರಿಸ್ಕೊಂಡು ಹೋಗು. ಇದನ್ನು ಬಿಟ್ಟು ನಾನು ಹೆಚ್ಚೇನು ಹೇಳಲ್ಲ. ಆದಷ್ಟು ಆತನ ಜೊತೆಯಲ್ಲಿ ಗೌರವಾನ್ವಿತವಾಗಿ ವರ್ತಿಸು. ಸಮಾಜ ಏನಾದರೂ ಅನ್ನಲಿ, ಅವನನ್ನೇ ಗಂಡ, ಅವನನ್ನೇ ಎಲ್ಲ ಸರ್ವಸ್ವವೂ ಅವನೇ. ಬಿಟ್ಟು ಹೋಗುವ ದೊಡ್ಡ ಮೋಸಗಾರ ಅವನಲ್ಲ. ಇವತ್ತು ಕಾಲ ಬದಲಾಗಿದೆಯವ, ಗೊತ್ತಿಲ್ಲ ನಿನಗೆ ಗೊತ್ತೋ ಗೊತ್ತಿಲ್ವೋ, ಬಟ್ ಕಾಲ ಇವತ್ತು ಹೇಗಿದೆ ಅಂದರೆ, ಇಲ್ಲಿ ಪಕ್ಕದಲ್ಲಿ ಮಲಗಿದ್ದವನು ಬೆಳಿಗ್ಗೆ ಅಷ್ಟೊತ್ತಿಗೆ ಇರ್ತಾನೋ ಇಲ್ವೋ, ಎಲ್ಲೂ ಕಣ್ಣಿಮರೆ ಕಾಣ್ದಂಗೆ ಹೋಗ್ಬಿಡ್ತಾನೋ ಅನ್ನೋ ಕಾಲ ಬಂದುಬಿಟ್ಟಿದೆ ಇವತ್ತು. ಅಂಥದ್ರಲ್ಲ ಅವ್ನು ಸುಮ್ಮನೆ ಹೋಗ್ತಾನೆ, ದುಡ್ಕೊಂಡು ಬಂದು ನಿನಗೆ ಕೊಡ್ತಾನೆ, ಅಥವಾ ಏನೋ ಮನೆ ನಡೆಸ್ತಾನೆ, ಅಥವಾ ಏನೋ ಗೌರವಾನ್ವಿತವಾಗಿ ನಡೀತಾನೆ, ಕುಡ್ಕೊಂಡು ಬಂದು ಇನ್ನೇನು ಮಾಡಿ ತೊಂದರೆ ಕೊಟ್ಟು ಕುತ್ತಿಗೆ ಮೇಲೆ ಕಾಲಿಕ್ಕಿ, ಅಥವಾ ಇನ್ನೊಂದು ಹೆಣ್ಣಿನ ಸವಾಸಕ್ಕೆ ಹೋಗಿ, ಅಥವಾ ಜೂಜಾಟ ಆಡಿ. ಮೊದಲನೇ ಗಂಡನ ವಿಚಾರ, ಆತ ಬದುಕಿದ್ರೆ ಇವತ್ತು ನೀನು ನರಕ ಅನುಭವಿಸ್ತಾ ಇದ್ದೆ. ಹೌದು ಸರ್, ಅದು ನಿಜ. ಈಗ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಆಲೋಚನೆ ಮಾಡು, ಅದರ ಮೇಲೆ ನಿನಗೆ ಬಿಟ್ಟಿದ್ದು. ಒಳ್ಳೇದಾಗ್ಲಿ ತಾಯಿ. ನೋಡಿ, ಇಲ್ಲಿ ಕೆಲವೊಬ್ಬರಿಗೆ ಅನಿಸ್ಬೋದು, ಬಟ್ ಐ ಡೋಂಟ್ ಕೇರ್. ನನಗೆ ಧರ್ಮ ಏನು ಹೇಳುತ್ತೆ ನಾನು ಅದು ಹೇಳ್ತೀನಿ. ಆ ಹೆಣ್ಣಿಗೇನು ಬದುಕೋ ಹಕ್ಕಿಲ್ವಾ, ಅಥವಾ ಆ ಹೆಣ್ಣಿಗೇನು ಸುಖದ ಆಸೆಗಳ ಪಟ್ಟಿ ಇರಲ್ವಾ, ಅಥವಾ ಆಕೆಗೇನು ಆಸೆ ಇರಲ್ವಾ? ನಿಮ್ಮ ಮಕ್ಕಳು ನಿಮ್ಮ ಮನೆ ಹೆಣ್ಮಗಳಾಯಿದ್ರೆ ಹೇಳ್ತಿದ್ರೆ ಇದನ್ನ? ಅಂಡ್ ಮದುವೆ ಮುಂಚೆ ಆಲೋಚನೆ ಮಾಡಬೇಕಾಗಿರೋದನ್ನ, ಆಯಿತು ಮದುವೆ ಆದಮೇಲೆ ಗೊತ್ತಾಯಿತು ನನಗೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವನಂಥದ್ದು ಏನೂ ಮಾಡ್ತಾ ಇಲ್ಲ. ಆದರೆ ಸುಖದ ಲೈಂಗಿಕತೆಯ ಅಥವಾ ಮೋಹದ ಅಥವಾ ರೊಮ್ಯಾಂಟಿಕ್ ವಿಚಾರಗಳ ಕಾರಣವನ್ನು ಕೊಟ್ಟು ನಾನು ಬಿಟ್ಟು ಹೋಗ್ತೀನಿ. ಏನು ನಾವು ಸೆಲೆಬ್ರಿಟಿ ಮಕ್ಕಳ ಇವರೆಲ್ಲ? ಇಲ್ಲ. ಈ ಸೆಲೆಬ್ರಿಟಿಗಳು ರಾಜಕಾರಣಿಗಳ ಮಕ್ಕಳಾದರೆ ಅವೆಲ್ಲ ಬೀದಿ ನಾಯಿಗಳ ಥರ ಇರ್ತವೆ. ಕೆಲವೊಬ್ಬರು ಸುಮ್ಮನೆ ಹೇಳ್ತೀನಿ, ಈತನನ್ನು ಬಿಟ್ಟುಬಿಟ್ಟು, ಇಲ್ಲ ನನಗೆ ನಮ್ಮ ಅಪ್ಪನ ದುಡ್ಡಿದೆ, ನಮ್ಗೆ ತುಂಬ ಹೆಸರಿದೆ, ಹಿಂಗಿಲ್ಲ. ಆಕೆ ಆರ್ಥಿಕ ಸ್ಥಿತಿ, ಆಕೆಯ ತವರು ಮನೆ ಸ್ಥಿತಿ, ಸಮಾಜದ ಸ್ಥಿತಿ ಎಲ್ಲ ನೋಡ್ಕೊಂಡು ತೀರ್ಪು ಕೊಡಬೇಕೇ ಹೊರತು ಅವಳಿಗೆ ನಾನು ಬಿಟ್ಟು ಹೋಗಮ್ಮ, ಪರವಾಗಿಲ್ಲ ಬಿಟ್ಬಿಡಮ್ಮ, ಏನು ಸುಖ ಇಲ್ಲ ಅಂದ್ರೆ ಅಲ್ಲಿ ಹಾಕಮ್ಮ ಇರ್ತೀಯ ಅಂದ್ಬಿಟ್ರೆ ಸರಿ. ಎಲ್ಲಿ ಹೋಗೋದು? ಏನು ಅವರಪ್ಪ ಮಾಡಿಟ್ಟಿದ್ದಾರಾ? ಇಲ್ಲ ಹೋಗ್ಬಿಟ್ರೆ ಬಾರಮ್ಮ ಮಗಳೇ ನಾವು ಸಾಕ್ತೀವಿ ಅನ್ನೋರು ಯಾರ ಇದ್ದಾರಾ? ಇಲ್ಲ. ಸುಖ ಕೇಂದ್ರಿತವಾದ ಬದುಕಲ್ಲ, ಮೌಲ್ಯ ಕೇಂದ್ರಿತವಾದ ಬದುಕು. ಮೌಲ್ಯ, ಗುಣ, ಇದರ ಆಧಾರದ ಮೇಲೆ ಆಕೆಗೆ ತೀರ್ಪು ಕೊಡಬೇಕೆ ಹೊರತು ಏನು ಸೆಲೆಬ್ರಿಟಿ ಮಗಳ ಈಕೆ? ಕೆಲವು ಸೆಲೆಬ್ರಿಟಿಗಳ ಮಕ್ಕಳು ಬೀದಿ ನಾಯಿಗಳಿಗಿಂತ ಕೆಟ್ಟ ಬದುಕ್ತಾರೆ. ಒಬ್ಬ ಅವನೇನೋ ಸರಿ ಇಲ್ಲ ಅಥವಾ ಅವನಿಂದ ಸುಖ ಇಲ್ಲ ಅಂತ ಇನ್ನೊಬ್ಬ, ಅವನಿಂದ ಸುಖ ಇಲ್ಲ ಅಂತ ಇನ್ನೊಬ್ಬ. ಸುಖದ ಮೇಲೆ ಹೋಗಲಿಕ್ಕೆ ಈಕೆ ಗೌರವಾನ್ವಿತ ಹೆಣ್ಣು,
ಆಕೆ ಮಾತಲ್ಲೇ ಅರ್ಥವಾಗುತ್ತೆ ಸಂಸ್ಕಾರ ಇರೋ ಹೆಣ್ಣು. ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವರು 100ರಲ್ಲಿ ಎಲ್ಲೋ ಒಂದು 15-20 ಜನ ಮಾತ್ರ ಗೌರವಾನ್ವಿತವಾಗಿ ಬದುಕಬಲ್ಲರು. ಇನ್ನು ಎಲ್ಲ ಬೀದಿ ನಾಯಿಗಳಿಗಿಂತ ಕೆಟ್ಟದಾಗಿರುತ್ತೆ ಅವರ ದಾಂಪತ್ಯಗಳು. ಸಂಸ್ಕಾರದ ವಿಚಾರದಲ್ಲಿ ಸೆಲೆಬ್ರಿಟಿಗಳನ್ನು ಯಾವತ್ತೂ ಮಾದರಿಯಾಗಿ ತಗೊಳ್ಳೇಬೇಡಿ, ಅದು ಸಾಧ್ಯನೇ ಇಲ್ಲ. ಸಿನಿಮಾಗೋಸ್ಕರ ಅಂತಲಾದರೂ ಅವರು ಅಶ್ಲೀಲವಾಗಿ ಬದುಕ್ತಾರೆ. ಅವರು ಎಲ್ಲೋ ಮಹನೀಯರು, ಡಾಕ್ಟರ್ ರಾಜ್ಕುಮಾರ್ ಅಂತವರು, ವಿಷ್ಣುವರ್ಧನ್ ಅಂತವರು, ಕೆಲವರು ಮಹನೀಯರು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಯಾವನೋ ಒಬ್ಬ ನಿರ್ದೇಶಕ ನೋಡಬೇಕು, ಅವ್ರಿಗೆ ಚಾನ್ಸ್ ಕೊಡಬೇಕು ಅಂತ, ಅರೆ ಮೈ ತುಂಬ ಬಟ್ಟೆ ಹಾಕಿದ್ರೆ ಚಾನ್ಸ್ ಕೊಡಲ್ವಾ? ನಾಚಿಕೆಗೇಡಿನ ಹೀರೋಯಿನ್ಗಳಿದ್ದಾರೆ ಕೆಲವೊಬ್ರು. ಅರೆ ಹೇಳ್ತಾರೆ, ನಾವು ಡ್ರೆಸ್ ಹಾಕ್ಬಿಟ್ರೆ ನೀವು ಯಾಕೆ ಅದನ್ನ ಹಂಗು ನೋಡಬೇಕು? ಅರೆ ನೀವು ಪ್ರಚೋದನೆ ಮಾಡ್ತಕ್ಕಂತಹ ಬಟ್ಟೆಗಳನ್ನು ಧರಿಸ್ಕೊಂಡು ಯಾವನೋ ಹೇಳ್ಬೋದು, ಅವ್ರು ಹಾಕ್ತಾರ್ರಿ ನಾವ್ಯಾಕ್ರಿ ನೋಡಬೇಕು, ಅಥವಾ ಇವ್ರು ಯಾಕ್ರಿ ನೋಡಬೇಕು? ಮನೆ ಮುಂದೆ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಇಡೀ ದಿನ ಪೂರ್ತಿ ಪಟಾಕಿಗಳನ್ನು ಹೊಡಿತಾರೆ ಇರಬೇಕು, ಟಮಟೆ ಚಚ್ಚುತ್ತಲೇ ಇರಬೇಕು. ಅಯ್ಯೋ ಹೋಗ್ರಿ ಅತ್ತಕ್ಕೆ ಸಾಯಿರಿ ಅಂತ ಹೇಳ್ತೀರ ತಾನೆ. ಮನೆ ಪಕ್ಕ ಪಟಾಕಿ ಹಚ್ಚೋದ್ರೆ ನಿಮಗೇನು ಸಮಸ್ಯೆ? ಶಬ್ದ ರೀ. ಹಂಗೆ ಇದು ಕೂಡ ಸಮಾಜದಲ್ಲಿ ಒಂದು ನಾಗರಿಕ ಸಮಾಜ ಇದ್ದಾಗ ನೀವು ಮನೆ ಪಕ್ಕ ಪಟಾಕಿ ಹೊಡೆದಾಗ ಮನೆ ಒಳಗಿರೋರಿಗೆ ಹೇಗೆ ಡಿಸ್ಟರ್ಬ್ ಆಗುತ್ತೋ ಹಾಗೆ ಒಂದು ಸಮಾಜದೊಳಗಡೆ ಇರಬೇಕಾದ್ರೆ ಅವರ ಡ್ರೆಸ್ಸು, ಅವರ ಮಾತು ಇವೆಲ್ಲ ಮುಖ್ಯ ಆಗ್ತವೆ. ಏನು ಕಾಡಲ್ಲಿದ್ದೀರಾ? ನಾಚಿಕೆಗೇಡಿನ ಮನಸ್ಥಿತಿಯವರು. ನಾನು ಹೇಳ್ತೀನಿ, ಸಿನಿಮಾದವರನ್ನ ಬಹುಶಃ ಕೆಲವೊಬ್ರು ಮಾತ್ರ, ಅದರಲ್ಲೂ ಈ ಕಾಲದಲ್ಲಿ ಇಲ್ಲವೇ ಇಲ್ಲ ಬಿಡಿ, ಕೆಲವೊಬ್ರು ಇರಬಹುದು, ದೊಡ್ಡವರನ್ನ ಉದಾಹರಣೆಯಾಗಿ ತಗೊಳ್ಳೇಬೇಡಿ. ಸಂತರು, ಸನ್ಯಾಸಿಗಳು, ಮಹನೀಯರು, ಸಮಾಜ ಸೇವಕರು ಸಂಸ್ಕಾರವನ್ನೇ ತಮ್ಮ ಬದುಕಿನ, ನಾನು ಇತ್ತೀಚೆಗೆ ಯಾರ್ದೊಬ್ಬರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಶಾನಭೋಗರು ಅಂತ ಅವರ ಹೆಸರು. ಅವ್ರು ಹೇಳ್ತಾ ಇದ್ರು, ಅಶ್ಲೀಲ ಸಾಹಿತ್ಯ, ಅವರೊಬ್ಬರು ಸಿಂಗರ್, ಅಶ್ಲೀಲ ಸಾಹಿತ್ಯ ಇರೋ ಹಾಡುಗಳನ್ನೇ ನಾನು ಹಾಡಲ್ಲ, ಇಲ್ಲಿವರೆಗೂ ನಾನು ಬರೀ ದೇವರ ಗೀತೆಗಳು, ದಾಸ ಸಾಹಿತ್ಯ ಇದನ್ನೇ ಹಾಡ್ಕೊಂಡು ಬಂದಿದ್ದೀನಿ ಅಂತ. ಬದುಕು ಹಾಗಿರಬೇಕು. ಪ್ರೇಮದ ವಿಚಾರ ಹಾಡೋದು ಅದು ಬೇರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಫೋನಲ್ಲಿ ಏನು ತೋರಿಸ್ತೀರಾ, ದಯವಿಟ್ಟು ಎಚ್ಚರವಾಗಿರಿ. ಎಂದ್ರೆ ಯಾರನ್ನು ಉದಾಹರಣೆಯಾಗಿ ಇಟ್ಕೊಳ್ತೀರಾ? ದಯವಿಟ್ಟು ಅವರವರ ಮನೆಯ ಹಣಕಾಸು ಸ್ಥಿತಿಗಳು ಕೆಲವೊಮ್ಮೆ ಅವರವರ ನಿರ್ಧಾರಗಳನ್ನು ಬೇರೆ ಬೇರೆ ರೀತಿ ಬದಲಾಯಿಸುತ್ತೆ. ಬಟ್ ಈ ಹೆಣ್ಣಿನ ಬದುಕಿಗೆ ಒಂದು ತೀರ್ಪು ಅಂತ ಕೊಡಬೇಕಾದ್ರೆ ನಾವು ಅವ್ರ ಮನೆಯ ಸ್ಥಿತಿ, ಅವರ ಹಣಕಾಸು ಸ್ಥಿತಿ, ಯಾರೂ ಕರೆಯಲ್ಲ, ಯಾರೂ ಇಲ್ಲ ನನಗೆ ಅನ್ನೋ ಸ್ಥಿತಿಯಲ್ಲಿ ಈಕೆಯನ್ನು ಬಿಟ್ಟು ಹೋಗ್ಬಿಡವ ಅಂದರೆ ಎಲ್ಲಿಗೆ ಹೋಗಬೇಕು? ಆ ರೀತಿ ಇರುತ್ತೆ. ಇರಲಿ, ಒಳ್ಳೆಯದಾಗಲವ ನಿನಗೆ, ಆತನ ಜೊತೆಯಲ್ಲಿ ಬದುಕು ತೋರಿಸು. ಜೀವನ ಹಾಗೆ, ಸವಾಲನ್ನು ಸ್ವೀಕರಿಸೋದೇ ಜೀವನ. ಸ್ವೀಕರಿಸು, ಒಳ್ಳೆಯದಾಗಲಿ ನಿನಗೆ.